ಬುದ್ಧಿಯನ್ನು ಕೊಟ್ಟು ನಡೆಸಿಯಪ್ಪ. ಹೇಳ್ತಿರುವಂತಹ ನನಗೂ ಪರಿಶುದ್ಧಾತ್ಮರ ಸಹಾಯವನ್ನು ಕೊಟ್ಟು ನಡೆಸಿಯಪ್ಪ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಕಳೆದ ಒಂದಷ್ಟು ದಿನಗಳಿಂದ ಕಳೆದ ಹಲವಾರು ತಿಂಗಳುಗಳಿಂದ ನಮ್ಮ ಭಾರತ ದೇಶದಲ್ಲಿ ಹಲವಾರು ಕಡೆ ಈ ಪ್ರಕೃತಿಯಲ್ಲಿ ಏರುಪೇರುಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಪ್ರಕೃತಿಯಲ್ಲಿ ಬದಲಾವಣೆಗಳು, ಭಯಂಕರವಾಗಿರುವಂತಹ ಜಲಪ್ರಳಯಗಳು, ಜಲಪ್ರವಾಹಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರಕೃತಿಯಲ್ಲಿ. ನಮ್ಮ ರಾಜ್ಯದಲ್ಲೂ ಸಹ ಹಲವಾರು ಜಿಲ್ಲೆಗಳಲ್ಲಿ, ಹಾಗೆ ನಮ್ಮ ನೆರೆಹೊರೆಯ ರಾಜ್ಯಗಳಾಗಿರುವ ಮಹಾರಾಷ್ಟ್ರ, ಕೇರಳ, ಒಡಿಶಾ, ಈ ರಾಜ್ಯಗಳಲ್ಲೂ ಸಹ ಅನೇಕವಾಗಿರುವಂತಹ ಜಲಪ್ರವಾಹಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಈ ಜಲಪ್ರವಾಹಗಳಿಂದ ಅನೇಕ ಸಾವಿರಾರು ಜನರು ತಮ್ಮ ಪ್ರಾಣಗಳನ್ನು ಸಹ ಕಳ್ಕೊಂಡು, ತಾವಿರುವಂತಹ ನಿವಾಸ ಸ್ಥಳಗಳನ್ನು ಸಹ ಕಳ್ಕೊಂಡು ಬೀದಿಗಿಳಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ಕ್ರೈಸ್ತವರಾದ ನಾವು ನಮ್ಮ ಸುತ್ತಲಿನ ವಾತಾವರಣದಲ್ಲಿ, ನಾವು ನಿವಾಸ ಮಾಡುವಂತಹ ಈ ವಾತಾವರಣದಲ್ಲಿ, ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿ, ನಮ್ಮ ಸುತ್ತಲಿನ ಈ ಜಗತ್ತಿನಲ್ಲಿ ಯಾವುದೇ ಬದಲಾವಣೆ ಬಂದರೂ ಸಹ, ಯಾವುದೇ ಹಾನಿಯಾದರೂ ಸಹ ಅದಕ್ಕಿರುವಂತಹ ಕಾರಣವನ್ನು ತಿಳಿದು, ಆ ಕಾರಣವನ್ನು ನಾವು ಅರಿತು ಮತ್ತೊಬ್ಬರಿಗೆ ಅದನ್ನು ತಿಳಿಸಿ ಅವರನ್ನು ಸಹ ಮಾರ್ಪಡಿಸುವಂತಹ ಬಾಧ್ಯತೆ ಕ್ರೈಸ್ತವರಾದ ನಮ್ಮ ಮೇಲಿರೋದರಿಂದ ಇವತ್ತು ಪ್ರಿಯರೇ, ಈ ಪ್ರಕೃತಿಯಲ್ಲಿ ಆಗ್ತಿರುವಂಥ ಬದಲಾವಣೆಗಳಿಗೆ ಕಾರಣ ಏನು ಅನ್ನುವುದನ್ನು ಇವತ್ತು ಆಲೋಚನೆ ಮಾಡೋಣ ಪ್ರಿಯರೇ. ಇವತ್ತು ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ಪ್ರಕೃತಿ ವಿಕೋಪಕ್ಕೆ ಕಾರಣ ಏನು, ಪ್ರಕೃತಿ ವಿಕೋಪಕ್ಕೆ ಕಾರಣ ಯಾರು. ಇಲ್ಲಿ ಎರಡು ಪ್ರಶ್ನೆಗಳು ನಮ್ಮ ಕಣ್ಮುಂದೆ ಕಾಣಿಸುತ್ತೆ ಪ್ರಿಯರೇ. ಮೊದಲನೇದು, ಪ್ರಕೃತಿ ವಿಕೋಪಕ್ಕೆ ಕಾರಣ ಯಾರು. ಎರಡನೇದು, ಪ್ರಕೃತಿ ವಿಕೋಪಕ್ಕೆ ಕಾರಣ ಏನು. ಇವತ್ತು ಪ್ರಕೃತಿ ವಿಕೋಪಕ್ಕೆ ಕಾರಣ ಯಾರು ಅನ್ನುವುದನ್ನು ತಿಳ್ಕೊಳ್ಳೋಣ, ಆಲೋಚನೆ ಮಾಡಿ ನೋಡೋಣ. ತುಂಬ ದೊಡ್ಡ ಪಾಠ. ನಮ್ಮ ಆತ್ಮೀಕ ತಂದೆಯವರು ಕಷ್ಟಪಟ್ಟು ಈ ವಿಚಾರಗಳನ್ನು ತೆಗೆದಿದ್ದಾರೆ ಪ್ರಿಯರೇ. ಇದು ಅತ್ಯಂತ ದೊಡ್ಡ ಪಾಠವಾಗಿರೋದರಿಂದ ಇದನ್ನು ಎರಡು ಭಾಗ ಮಾಡಿ ಮುಂದೆ ಯಾವಾಗಲಾದರೂ ಅವಕಾಶ ಸಿಕ್ಕಿದಾಗ ಇನ್ನೊಂದು ಭಾಗವನ್ನು ನೋಡೋಣ. ಇವತ್ತಿಗೆ ಪ್ರಕೃತಿ ವಿಕೋಪಕ್ಕೆ ಕಾರಣ ಯಾರು ಅನ್ನುವುದನ್ನು ಆಲೋಚನೆ ಮಾಡೋಣ ಪ್ರಿಯರೇ. ನಮಗೆಲ್ಲ ತಿಳಿದಿರೋ ಹಾಗೆ ಈ ಅನಂತ ವಿಶ್ವದಲ್ಲಿ, ಈ ಪ್ರಪಂಚದಲ್ಲಿ ಸಕಲ ವಿಧವಾದ ಜೀವರಾಶಿಗಳು, ಸಕಲ ಕೋಟಿ ಜೀವರಾಶಿಗಳು, 84 ಲಕ್ಷ ತರಹದ ಜೀವರಾಶಿಗಳು ನಮ್ಮ ಕಣ್ಮುಂದೆ ಇದೆ ಪ್ರಿಯರೇ, ಹೌದಾ? ಎಷ್ಟೋ ಪಂಚಭೂತಗಳು, 5 ಪಂಚಭೂತಗಳು, ಗಾಳಿ, ನೀರು, ಆಕಾಶ, ಭೂಮಿ, ಬೆಂಕಿ, ಈ ರೀತಿ ಪಂಚಭೂತಗಳು, ಎಷ್ಟೋ ಸಾವಿರಾರು ಗ್ರಹಗಳು, ಸೂರ್ಯ, ಚಂದ್ರ, ನಕ್ಷತ್ರಗಳು, ಈ ಪ್ರಕೃತಿ, ಇಷ್ಟು ನಮ್ಮ ಕಣ್ಮುಂದೆ ಕಾಣಿಸ್ತಿದೆ ಪ್ರಿಯರೇ. ಈ ಪ್ರಕೃತಿಯೆಲ್ಲ, ಈ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಸಹ ತನ್ನಷ್ಟಕ್ಕೆ ತಾನೇ ಹುಟ್ಕೋತಾ ಪ್ರಿಯರೇ. ತನ್ನಷ್ಟಕ್ಕೆ ತಾನೇ ಈ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಸೃಷ್ಟಿ ಆಯಿತಾ? ನೀವೇ ಉತ್ತರ ಕೊಡಬೇಕು. ತನ್ನಷ್ಟಕ್ಕೆ ತಾನೇ ಯಾವುದಾದ್ರೂ ಸೃಷ್ಟಿಯಾಗಿದೆಯಾ ಈ ಪ್ರಪಂಚದಲ್ಲಿ? ಯಾವುದೂ ಸೃಷ್ಟಿಯಾಗಿಲ್ಲ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ತನ್ನ ಸೃಷ್ಟಿ ಕಾರ್ಯಕ್ರಮವನ್ನು ವಿವರವಾಗಿ, ಅಂದರೆ ಡೀಟೇಲ್ಡಾಗಿ ಬರೆಸಿದ್ದಾರೆ. ಮೊದಲನೇದಾಗಿ ಏನಿದೆ ಪ್ರಿಯರೇ? ಆದಿಯಲ್ಲಿ ದೇವರು ಆಕಾಶವನ್ನು, ಭೂಮಿಯನ್ನು ಉಂಟು ಮಾಡಿದನು. ಅಂದರೆ ನಮಗೆ ಗೊತ್ತಾಗೋಗುತ್ತೆ ಈ ಸೃಷ್ಟಿ ಆಗೋದಕ್ಕೆ ಕಾರಣ ದೇವರು ಅಂತ ನಮಗೆ ಗೊತ್ತು. ಈಗ ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ ನಮಗೆ ಗೊತ್ತು, ಈ ಸೃಷ್ಟಿ ಉಂಟಾಗುವುದಕ್ಕೆ ಕಾರಣ ದೇವರು, ಹೌದು. ಎರಡನೇ ಪ್ರಶ್ನೆ, ಈ ಸೃಷ್ಟಿ ಏನೋ ದೇವರು ಸೃಷ್ಟಿ ಮಾಡಿದ್ರು, ಸರಿ, ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು? ಈ ಪ್ರಕೃತಿಯನ್ನು ದೇವರು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಪ್ರಿಯರೇ? ಏನಕ್ಕೋಸ್ಕರ? ದೇವರೇ ಸೃಷ್ಟಿ ಮಾಡ್ತಾರೆ ಪ್ರಕೃತಿನ, ಹೌದು, ನಿಜ. ಈ ಪ್ರಕೃತಿಯನ್ನು ದೇವರು ಸೃಷ್ಟಿ ಮಾಡೋದಕ್ಕೆ ಕಾರಣ ಏನು ಪ್ರಿಯರೇ? ನೋಡಿ, ಒಂದು ವಚನ ನೋಡಿ, ಮುಂದೆ ಹೋಗೋಣ. ನೋಡಿ, ಹೆಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಹೆಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ, 1:7. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ
ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಎಂಬುದು. ಅಂದರೆ ಏನಂತ ಇಲ್ಲಿ ಮತ್ತೆ ಓದಿ ಪ್ರಿಯರೇ, ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ. ಅಂದರೆ ಪಂಚಭೂತಗಳಲ್ಲಿ ನಮಗೆ ಕಾಣಿಸ್ತಿರುವಂಥ ಈ ಅಗ್ನಿ ಜ್ವಾಲೆ, ಈ ಗಾಳಿ ಎಲ್ಲ ಏನಂತೆ? ಈಗ ತಾನೇ ನಾವು ಓದಿದ್ವಿ, ಏನಂತೆ? ಸೇವಕರು. ಯಾರಿಗೆ? ಪ್ರಿಯರೇ, ದೇವರು ಸೇವಕರನ್ನು ಪ್ರಕೃತಿಯಾಗಿ ಇಟ್ಟಿದ್ದಾರೆ. ಓಕೆ, ಫೈನ್, ಸಿಕ್ತು ನಮಗೆ. ದೇವರು ಪ್ರಕೃತಿಯನ್ನು, ತನ್ನ ಸೇವಕರನ್ನು ಪ್ರಕೃತಿಯನ್ನಾಗಿ ಪ್ರತಿಬಿಂಬಿಸಿ ಇಟ್ಟಿದ್ದಾರೆ ನಮಗೋಸ್ಕರ. ಯಾರಿಗೆ ಸೇವೆ ಮಾಡೋದಕ್ಕೆ ಈಗ ಪ್ರಕೃತಿ ಇದೆ ಪ್ರಿಯರೇ? ದೇವರ ಸೇವಕರು. ಸರಿ, ಈ ಸೃಷ್ಟಿ ದೇವರ ಸೇವಕರು. ಈಗ ಯಾರಿಗೆ ಸೇವೆ ಮಾಡೋದಕ್ಕಾಗಿ? ದೇವ್ರಿಗೆ ಸೇವೆ ಮಾಡೋದಕ್ಕೋಸ್ಕರನಾ? ದೇವ್ರಿಗೆ ಸೇವೆ ಮಾಡೋದಕ್ಕೆ ಸುಮಾರು ಕೋಟ್ಯಾನುಕೋಟಿ ದೇವದೂತರು ಆಕಾಶದಲ್ಲಿ ಇದ್ದಾರೆ. ದೇವರು ಭೂಲೋಕದಲ್ಲಿ ವಾಸ ಮಾಡ್ತಿದ್ದಾರಾ? ಇಲ್ಲ. ವಾಸ ಮಾಡ್ತಿರುವಂತಹದ್ದು ಯಾರು? ಮನುಷ್ಯರು. ಅಂದರೆ ಈ ಸೃಷ್ಟಿ ಯಾರಿಗೋಸ್ಕರ? ಮನುಷ್ಯರ ಸೇವೆ ಮಾಡೋದಕ್ಕೋಸ್ಕರ. ಆ ವಚನವನ್ನು ನೋಡಿ ಒಮ್ಮೆ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ಅದೇ ಅಧ್ಯಾಯ 14ನೇ ವಚನ. ಇವರೆಲ್ಲರೂ ಅಂದರೆ ಯಾರು ಪ್ರಿಯರೇ? ಇಲ್ಲಿ ಪ್ರಕೃತಿ ಏನು ದೇವದೂತರು ಪ್ರಕೃತಿ ಆಗಿದಾರಲ್ಲ, ಇವರೆಲ್ಲರೂ. ಹೌದು, ಈಗ ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ. ಅಂದರೆ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಅವ್ರು ಕಳಿಸಲ್ಪಟ್ಟಿದ್ದಂತೆ. ರಕ್ಷಣೆ ಯಾರಿಗೆ? ರಕ್ಷಣೆ ಅನ್ನುವಂತಹ ಭಾಗ್ಯ ಕೊಡಲ್ಪಟ್ಟಿರುವಂತಹದ್ದು ಯಾರಿಗೆ? ಮನುಷ್ಯರಿಗೆ. ಅಂದರೆ ಈಗ ಯಾರ ಸೇವೆ ಮಾಡೋದಕ್ಕೋಸ್ಕರ ಅವ್ರ ಸೃಷ್ಟಿಯಾಗಿದೆ? ಮನುಷ್ಯರ ಸೇವೆ ಮಾಡೋದಕ್ಕೆ. ಈಗ 3 ಪ್ರಶ್ನೆಗೆ ನಾವು ಉತ್ತರ ತಿಳ್ಕೊಂಡಿದ್ದೀವಿ ಪ್ರಿಯರೇ. ಮೊದಲನೇ ಪ್ರಶ್ನೆ ನಮಗೆ ಗೊತ್ತು, ಈ ಸೃಷ್ಟಿ ಉಂಟು ಮಾಡಿದ್ದು ದೇವರು. 2ನೇ ಪ್ರಶ್ನೆ, ಈ ಸೃಷ್ಟಿ ಏನಕ್ಕೋಸ್ಕರ ಉಂಟಾಗಿರುವಂತಹದ್ದು? ಸೇವೆ ಮಾಡೋದಕ್ಕೋಸ್ಕರ. ಯಾರ ಸೇವೆ ಮಾಡೋದಕ್ಕೋಸ್ಕರ? ಮನುಷ್ಯರ ಸೇವೆ ಮಾಡೋದಕ್ಕೋಸ್ಕರ. ಈಗ ಆದರೆ ಒಂದು ವಿಚಾರಕರವಾದಂತಹ, ದುಃಖಕರವಾದಂತಹ, ವಿಷಾದವನ್ನು ಸೂಚಿಸುವಂತಹ ವಿಚಾರ ಏನು ಗೊತ್ತಾ? ಮನುಷ್ಯರ ಸೇವೆಗೆಂದು, ಮನುಷ್ಯರ ಸೇವೆ ಮಾಡೋದಕ್ಕೆ ಅಂತಲೇ ಸೃಷ್ಟಿ ಮಾಡಿರುವಂತಹ ಈ ಪ್ರಕೃತಿ, ಮನುಷ್ಯರು ಜೀವಿಸಲೆಂದು ಸೃಷ್ಟಿ ಮಾಡಿರುವಂತಹ ಇದೇ ಪ್ರಕೃತಿ, ಮನುಷ್ಯರನ್ನು ಸಂಹಾರ ಮಾಡುವಂತಹ ಸಂಹಾರಕ ದೂತನಾಗಿ ಮಾರ್ಪಟ್ಟಿರುವಂತಹದ್ದೇ ವಿಚಾರಕರವಾದಂತಹ ಸಂಗತಿ ಪ್ರಿಯರೇ. ಎಷ್ಟು ಸಾವಿರಾರು ಜನರು ಪ್ರಿಯರೇ ಬಲಿಯಾಗಿರುವಂತಹದ್ದು ಪ್ರಕೃತಿ ವಿಕೋಪಕ್ಕೆ. ಈ ಭೂಮಿಯನ್ನು ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ ದೇವರು? ನನ್ನ ಮಕ್ಕಳು ಈ ಭೂಮಿ ಮೇಲೆ ಇರಬೇಕು, ಈ ವಿಸ್ತಾರವಾದ ನೆಲವನ್ನು ಅವರು ಅನುಭವಿಸಬೇಕು. ಈ ಉದ್ದೇಶದಿಂದ ದೇವರು ಭೂಮಿಯನ್ನು ಸೃಷ್ಟಿ ಮಾಡ್ತಾರೆ. ಎಷ್ಟು ಭೂಕಂಪಗಳು ಪ್ರಿಯರೇ, ಎಷ್ಟು ಭೂಕಂಪಗಳು! ಅದು ಈ ಭೂಮಿಯಿಂದನೇ. ತನ್ನ ಮಕ್ಕಳು ಈ ಭೂಮಿ ಮೇಲೆ ಈ ಸಾರವನ್ನು ಅನುಭವಿಸಬೇಕು ಅನ್ನುವಂಥ ಉದ್ದೇಶದಿಂದ ಸೃಷ್ಟಿ ಮಾಡಿದ್ದು ದೇವರು ಈ ಭೂಮಿಯನ್ನು. ಆದರೆ ಅದೇ ಭೂಮಿ ಭೂಕಂಪದ ಮೂಲಕ ತನ್ನ ರುದ್ರಾವತಾರವನ್ನು ತೋರಿಸಿ ಜನರನ್ನು ನಾಶ ಮಾಡ್ತಿದೆ. ಸರಿ, ಮತ್ತೆ ಮಳೆಯನ್ನು ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ ದೇವರು? ಬೆಳೆ ಬೆಳೆದು ಆ ಬೆಳೆ ನನ್ನ ಮಕ್ಕಳಿಗೆ ಆಹಾರವಾಗಬೇಕು ಅನ್ನುವಂಥ ಉದ್ದೇಶದಿಂದ ಮಳೆಯನ್ನು ಸೃಷ್ಟಿ ಮಾಡಿದ್ದಾರೆ ದೇವರು. ಹೌದಾ? ಮಳೆ ಆಗುವಂಥ ಒಂದು ಪ್ರಕ್ರಿಯೆಯನ್ನು ಇಟ್ಟಿದ್ದಾರೆ. ಈಗ ಮಳೆ ಬಂದರೆ ಹೇಗಿರುತ್ತೆ ಪ್ರಿಯರೇ? ಬಂದಿದ್ದು ನೀವು ನೋಡಿದ್ರಿ, 15 ದಿನ 20 ದಿನ ಜಲಪ್ರವಾಹ ಬಂದರೆ ಮನುಷ್ಯರಿಗೆ ಅನುಕೂಲವಾಗಬೇಕು ಅನ್ನುವಂಥ ಉದ್ದೇಶದಿಂದ ದೇವರು ಸೃಷ್ಟಿ ಮಾಡಿರುವಂತಹ ದೂತರು, ಪ್ರಕೃತಿ ಏನಾಗ್ತಿದೆ? ಮನುಷ್ಯರಿಗೆ ಹಾನಿ ಉಂಟು ಮಾಡುವ ಥರ ಬದಲಾಗ್ತಿದೆ. ಮತ್ತು ನೀರನ್ನು ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ? ಒಬ್ಬ ಮನುಷ್ಯ ಉಳಿಬೇಕು ಅಂದರೆ ಅತಿ ಅಮೂಲ್ಯವಾದಂತಹದ್ದು ನೀರು. ಹೌದಾ? ಅದೇ ನೀರು ಸುನಾಮಿಗಳ ರೂಪದಲ್ಲಿ ಬಂದು ಅನೇಕ ಸಾವಿರಾರು ಜನರನ್ನು ಬಲಿ ತಗೋತಿದೆ. ನೆಕ್ಸ್ಟ್ ಇನ್ನೊಂದು, ಸೂರ್ಯನ ಕಿರಣಗಳು. ಸೂರ್ಯನ ಸೃಷ್ಟಿ ಮಾಡಿದ್ದಾರೆ ದೇವರು. ಏನಕ್ಕೆ? ಸೂರ್ಯನ ಕಿರಣಗಳ ಕೆಳಗಡೆ ನನ್ನ ಮಕ್ಕಳು ಕೆಲಸ ಮಾಡಬೇಕು. ಹೌದಾ? ಅದೇ ಸೂರ್ಯನ ಕಿರಣಗಳಿಂದ, ಆ ಸೂರ್ಯನ ಕಿರಣಗಳ ಶಾಖ ಹೆಚ್ಚಾಗಿ ಎಷ್ಟೋ ಜನ ವೃದ್ಧರು ಬಲಿಯಾಗ್ತಾ ಹೋಗ್ತಿದ್ದಾರೆ ಬೇಸಿಗೆ ಕಾಲ, ಪ್ರತಿ ಬೇಸಿಗೆ ಕಾಲ ಬಂದಾಗೂ ಸಹ. ಇದು ನಮ್ಮ ಪ್ರಕೃತಿಯ ಪರಿಸ್ಥಿತಿ. ಈಗ ಈ ಪ್ರಕೃತಿಯನ್ನು ದೇವರು ಅಷ್ಟೊಂದು ಒಳ್ಳೆಯದಾಗಿ ಮಾಡಿದರು. ಹೌದಾ? ಈಗ ಮತ್ತೆ ಎಲ್ಲ ಬದಲಾಗ್ತಾ ಹೋಗ್ತಿದೆ. ಈ ಪ್ರಕೃತಿ ಹೀಗೆ ಸೃಷ್ಟಿ ಮಾಡಿದ್ರೆ ದೇವರು ಆದಿಯಲ್ಲಿ ಸೃಷ್ಟಿ ಮಾಡಬೇಕಾದ್ರೆ, ಈಗೇನೋ ಪ್ರಕೃತಿ ನಮ್ಮ ಜೀವಗಳನ್ನು, ಅಂದರೆ ಮನುಷ್ಯರ ಜೀವಗಳನ್ನು ತೆಗೆದುಕೊಂಡು ಹೋಗುವಂತಹ ದೂತನಾಗಿ ಮಾರ್ಪಟ್ಟಿದೆ. ಪ್ರಕೃತಿಯನ್ನು ಆದಿಯಲ್ಲಿ ದೇವರು ಸೃಷ್ಟಿ ಮಾಡಬೇಕಾದ್ರೆ ಹೀಗೆ ಸೃಷ್ಟಿ ಮಾಡಿದ್ರಾ?
ನೋಡಿ, ಒಂದು ಒಳ್ಳೆ ಮಾತು ನೋಡಿ. ದೇವರು ಯಾವ ಥರ ಸೃಷ್ಟಿ ಮಾಡಿದ್ರು ಪ್ರಕೃತಿನ ಸ್ಟಾರ್ಟಿಂಗಲ್ಲಿ, ಅಂದರೆ ಆದಿ ಮನುಷ್ಯನಿಗೆ ಪ್ರೆಸೆಂಟೇಷನ್ ಆಗಿ ಈ ಪ್ರಕೃತಿಯನ್ನು ದೇವರು ಕೊಡಬೇಕಾದ್ರೆ ಯಾವ ಥರ ಈ ಪ್ರಕೃತಿನ ಸೃಷ್ಟಿ ಮಾಡಿದ್ರು ದೇವರೇ ಹೇಳ್ತಿದ್ದಾರೆ ನೋಡಿ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 31ನೇ ವಚನ. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಕು ಪ್ರಿಯರೇ. ದೇವರು ತಾನು ಉಂಟು ಮಾಡಿದ್ದೆಲ್ಲ ಒಂದು ಸತಿ ನೋಡ್ತಾರಂತೆ ಪ್ರಿಯರೇ. ನೋಡಿದಾಗ ಅದು ಹೇಗೆ ಕಾಣಿಸ್ತಂತೆ? ಒಳ್ಳೆಯದಾಗಿ ಕಾಣಿಸ್ತಂತೆ. ಹೀಗಿರಲಿಲ್ವಲ್ಲ ಪ್ರಕೃತಿ ಆಗ. ಒಳ್ಳೆಯದಾಗಿದ್ದಂತಹ ಪ್ರಕೃತಿ, ಮನುಷ್ಯನ ಒಳಿತಿಗಾಗಿ ಸೃಷ್ಟಿ ಮಾಡಿದಂತಹ ಪ್ರಕೃತಿ ಹೀಗೆ ಬದಲಾಗೋದಕ್ಕೆ ಕಾರಣ ಏನು ಪ್ರಿಯರೇ? ಈಗೇನೋ ಪ್ರಕೃತಿಗೆ ಮನುಷ್ಯನ ಮೇಲೆ ಅಧಿಕಾರ ಕೊಡ್ತಾ ಇದ್ದಾರೆ ದೇವರು. ಮನುಷ್ಯರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಪ್ರಕೃತಿಗೆ ಮನುಷ್ಯನ ಮೇಲೆ ಅಧಿಕಾರ ಕೊಟ್ಟು ಸಂಹಾರ ಮಾಡಿಸ್ತಿದ್ದಾರೆ. ಪ್ರಕೃತಿ ಕೈಯಲ್ಲೇ ದೇವರು ಮನುಷ್ಯರನ್ನು. ಆದರೆ ಆದಿಯಲ್ಲಿ ಯಾರ ಮೇಲೆ ಯಾರು ಅಧಿಕಾರ ಚಲಾಯಿಸ್ಬೋದಾಗಿರುವಂತಹ ಭಾಗ್ಯವನ್ನು ಕೊಟ್ಟಿದ್ರು ಗೊತ್ತಾ? ಈಗೇನಾಗ್ತಿದೆ, ಪ್ರಕೃತಿ ಬಂದು ಒಂದಷ್ಟು ಜನನ ಬಲಿ ತೊಗೊಂಡು ಹೋಗ್ತಿದೆ ಅಂದರೆ ಮನುಷ್ಯರ ಮೇಲೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ದೇವರು? ಅರ್ಥ ಆಗ್ತಿದೆಯಾ ಪ್ರಿಯರೇ ನಾನು ಹೇಳ್ತಿರುವಂತಹದ್ದು? ಈಗ ಒಂದಷ್ಟು ಸಾವಿರಾರು ಜನರು ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಬಲಿಯಾಗ್ತಾ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮೇಲೆ, ಅಂದರೆ ಮನುಷ್ಯ ಸಂತಾನದ ಮೇಲೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ದೇವರು? ಪ್ರಕೃತಿ ಕೊಟ್ಟಿದ್ದಾರೆ. ಬುದ್ಧಿ ಕಲಿಸೋದಕ್ಕೋಸ್ಕರ ಪ್ರಕೃತಿಗೆ ಈಗ ಅಧಿಕಾರ ಕೊಟ್ಟಿದ್ದಾರೆ. ಆದಿಯಲ್ಲಿ ದೇವರು ಸೃಷ್ಟಿ ಮಾಡ್ತಾರಲ್ವ, ಆಗ ಯಾರ ಮೇಲೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೋ ಅದನ್ನೊಮ್ಮೆ ನೋಡಿ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಕೊನೆಯ ಲೈನ್ ಇನ್ನೊಂದು ಮತ್ತೊಮ್ಮೆ ಓದಿ ಪ್ರಿಯರೇ. ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಅಂದರೆ ಏನು ಅಧಿಕಾರ ಕೊಟ್ಟು ಯಾರ ಮೇಲೆ ಅಧಿಕಾರ ಕೊಟ್ಟಿದ್ರು ಆದಿಯಲ್ಲಿ? ಹೇಳಬೇಕೀಗ. ಯಾರ ಮೇಲೆ ಅಧಿಕಾರ ಕೊಟ್ಟಿದ್ರು ಆದಿಯಲ್ಲಿ? ಮನುಷ್ಯರಿಗೆ ಪ್ರಕೃತಿ ಮೇಲೆ ಅಧಿಕಾರ ಕೊಟ್ಟಿದ್ರು ಆದಿಯಲ್ಲಿ, ಹೌದಾ? ಈಗ ಯಾರ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ? ಪ್ರಕೃತಿಗೆ ಮನುಷ್ಯನ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ. ಏನು ಪ್ರಿಯರೇ, ಇದಕ್ಕೆ ಕಾರಣ ಏನು? ಈ ಬದಲಾವಣೆಗೆ ಕಾರಣ ಏನು? ಈ ಲೋಕದಲ್ಲೇ ಒಬ್ಬ ತಂದೆ ತನ್ನ ಮಗನು ಇನ್ನು ಚಿಕ್ಕ ವಯಸ್ಸಲ್ಲಿ ಅಥವಾ ಒಂದು ಪ್ರಾಯಸ್ಥನಾಗಿರುವ ಸಮಯದಲ್ಲಿ ಅವನಿಗೊಂದಷ್ಟು ಜನ ಕೆಲಸದವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ, ಒಂದಷ್ಟು ಜನ ಕೆಲಸದವ್ರನ್ನ ನೇಮಿಸಿರ್ತಾರೆ. ಆ ಮಗನನ್ನು ನೋಡ್ಕೊಳ್ಳೋದಕ್ಕೆ ತಂದೆ ನೇಮಿಸಿರ್ತಾರೆ ಒಂದಷ್ಟು ಜನ ಕೆಲಸದವ್ರನ್ನ. ಆ ಮಗ ಸರಿಯಾದ ದಾರಿಯಲ್ಲಿ ನಡೀತಿಲ್ಲ, ಎಲ್ಲೋ ತಪ್ಪು ದಾರಿ ಹಿಡಿತಿದ್ದಾನೆ ಅಂತ ಹೇಳಿದ್ರೆ ಆ ಕೆಲಸದವರು ತಂದೆ ಹತ್ರ ಬಂದು ಇದೆಲ್ಲ ಹೇಳಬೇಕಾದ್ರೆ ಏನು ಮಾಡ್ತಾನೆ ಪ್ರಿಯರೇ ತಂದೆ? ಒಂದಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು, ಅಂದರೆ ಒಂದಷ್ಟು ಆಜ್ಞೆಗಳನ್ನು ಜಾರಿ ಮಾಡ್ತಾನೆ. ಅಂದರೆ ಕೆಲಸದವ್ರಿಗೆ ಆಜ್ಞೆಗಳು ಕೊಡ್ತಾನೆ. ನನ್ನ ಮಗ ಈ ಕೆಲಸಗಳೆಲ್ಲ ಮಾಡಬಾರ್ದು, ಆ ಥರ ನೀವು ನೋಡ್ಕೋಬೇಕು ಅಂತ ಕೆಲಸದವ್ರಿಗೆ ಆಜ್ಞೆ ಕೊಡ್ತಾನೆ. ಯಾರು? ತಂದೆ. ಏನಕ್ಕೋಸ್ಕರ? ತನ್ನ ಮಗನ ಒಳಿತಿಗಾಗಿ, ಅಂದರೆ ತನ್ನ ಮಗನನ್ನು ಸರಿ ಮಾಡುವ ಉದ್ದೇಶದಿಂದ. ಒಬ್ಬ ತಂದೆನೇ ತನ್ನ ಮಗನ ಸರಿ ಮಾಡುವ ಉದ್ದೇಶದಿಂದ ಕೆಲಸದವ್ರಿಗೆ ಒಂದು ಅಧಿಕಾರ ಕೊಡ್ತಿದ್ದಾನೆ. ದೇವರು ಸಹ ಅದೇ ಉದ್ದೇಶದಿಂದ, ಮನುಷ್ಯರನ್ನು ಸರಿ ಮಾಡಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಅಲ್ಲಲ್ಲಿ ಪ್ರಕೃತಿಗಳ ಏರುಪೇರನ್ನು ಉಂಟು ಮಾಡ್ತಿದ್ದಾರೆ. ಯಾಕೆ? ಇದಾದರೂ ನೋಡಿ ತಿಳ್ಕೊತಾರ ನನ್ನ ಮಕ್ಕಳು ಇದಾದರೂ ನೋಡಿ ತಿಳ್ಕೊತಾರ, ಈ ಸೃಷ್ಟಿ ಯಾರು ಮಾಡಿದ್ದು, ಎಷ್ಟು ಕೋಟಿ ವರ್ಷ ನಾನು ಕಷ್ಟಪಟ್ಟಿದ್ದೀನಿ, ಈ ಸೃಷ್ಟಿಯನ್ನು ನೋಡಿ ಆದರೂ ಒಮ್ಮೆ ತಿಳ್ಕೊತಾರ. ಇದೇ ಉದ್ದೇಶದಿಂದ ಪ್ರಿಯರೇ ತಂದೆನೂ ಸಹ ಈ ಪ್ರಕೃತಿಗೆ ಅಧಿಕಾರ ಕೊಟ್ಟು ತನ್ನ ಮಕ್ಕಳ ಮೇಲೆ, ಅಂದರೆ ನಮ್ಮ ಮೇಲೆ, ಈ ಮನುಷ್ಯರ ಮೇಲೆ ಪ್ರಕೃತಿಗೆ ಅಧಿಕಾರ ಕೊಟ್ಟು ಈಗ ಆಗ್ತಿರುವಂತಹ ಘಟನೆಗಳೆಲ್ಲ ಇದರ ರಿಸಲ್ಟ್, ಅಂದರೆ ಇದರ ಉತ್ತರ. ಅದು ನಾವು ಕೊಡ್ತಿರುವಂತಹ ಜವಾಬಿಗೆ ಉತ್ತರ ಪ್ರಿಯರೇ ಸಿಗ್ತಿರುವಂತಹದ್ದು. ಆದರೆ ನಾವು ನಡ್ಕೋತಿರುವಂತಹ ರೀತಿಗೆ ರಿಸಲ್ಟ್, ಅದು ಬರ್ತಿರುವಂತಹ ಮತ್ತೆ ಪ್ರಕ್ರಿಯೆ ಇದು ಬರ್ತಿರುವಂತಹದ್ದು ಪ್ರಕೃತಿ ಕಡೆಯಿಂದ ನಮಗೆ.
ಇನ್ನೊಮ್ಮೆ ನೋಡಿ, ನೀವು ಅನ್ಕೋಬೋದು ಪ್ರಕೃತಿಗೆ ಅಂದರೆ ಮನುಷ್ಯರಿಗೆ ಪ್ರಕೃತಿ ಮೇಲೆ ಅಧಿಕಾರ ಕೊಟ್ಟಿದ್ರಾ? ನಿಜವಾಗ್ಲೂ ಕೊಟ್ಟಿದ್ರಾ? ನಾವು ಸಾಮಾನ್ಯ ಮನುಷ್ಯರು, ಪ್ರಕೃತಿ ಮೇಲೆ ಅಧಿಕಾರ ನಮಗೆ ಕೊಡಲ್ಪಟ್ಟಿತ್ತಾ? ನಿಮಗೆಲ್ಲರಿಗೂ ಒಂದು ಸಂದರ್ಭ ಗೊತ್ತು. ಏಸು ನೀರಿನ ಪ್ರಯಾಣ ಮಾಡ್ತಿರ್ತಾರೆ ದೋಣಿಯಲ್ಲಿ. ಏನಾಗತ್ತಾಗ ತುಫಾನ್ ಬರುತ್ತೆ. ಏನು ಮಾಡ್ತಾರೆ? ಏಸು ಗದರಿಸ್ತಾರೆ. ಅಂದರೆ ಗದರಿಸಿದ ತಕ್ಷಣ ಏನಾಯಿತು? ನಿಂತೋಯ್ತು. ಬರ್ತಿರುವಂತಹ ತುಫಾನು ನಿಂತೋಯ್ತು. ಹಾಗೂ ಆ ಯೇಸು ಕ್ರಿಸ್ತರು ಸಹ ಮನುಷ್ಯನ ದೇಹನೇ ಧರಿಸಿದ್ರಲ್ಲ ಪ್ರಿಯರೇ. ಆಗ ನೀವು ಹೇಳ್ಬೋದು, ಅವ್ರು ಯೇಸು ಕ್ರಿಸ್ತರು ಅವ್ರ ದೇವರು, ಅವ್ರಿಗೆ ಅಧಿಕಾರ ಇತ್ತು, ನಾವೆಲ್ಲ ಸಾಮಾನ್ಯ ಮನುಷ್ಯರು ಅಂತ. ಭಕ್ತರು ಸಹ ಈ ಕೆಲಸ ಮಾಡಿದ್ದಾರೆ ಪ್ರಿಯರೇ. ಎಷ್ಟೋ ಜನ ಭಕ್ತರು, ಆಗಿನ ಕಾಲದಲ್ಲಿ ಎಷ್ಟೋ ಜನ ಭಕ್ತರು ಸಹ ಈ ಕೆಲಸ ಮಾಡಿದ್ದಾರೆ. ನೋಡ್ತೀರಾ ಉದಾಹರಣೆ, ಯೆಹೋಶುವನ ಪ್ರಸಂಗ ನಿಮಗೆಲ್ಲ ಗೊತ್ತು. ಅದು ನೋಡಿ, ಮತ್ತೊಮ್ಮೆ ನೋಡಿ. ಯೆಹೋಶುವನ ಗ್ರಂಥ 10ನೇ ಅಧ್ಯಾಯ 12ನೇ ವಚನ. ಯೆಹೋಶುವನು 10:12. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷಮದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಇಲ್ಲೊಂದು ಲೈನ್ ಬರೀತಿದೆ, ಸೂರ್ಯನಿಗೆ ಚಂದ್ರನಿಗೆ ಯೆಹೋಶುವನು ಆಜ್ಞಾಪಿಸ್ತಾನಂತ. ಆಜ್ಞಾಪನೆ ಅಂದರೆ ಏನು ಪ್ರಿಯರೇ? ಆಜ್ಞಾಪನೆ ಅಂದರೆ ಏನು? ಆರ್ಡರ್. ಅಂದರೆ ಒಬ್ಬ ಮನುಷ್ಯನು, ದೇವರ ಚಿತ್ತ ಇದ್ದರೆ ಒಬ್ಬ ಮನುಷ್ಯನು ಪ್ರಕೃತಿ ಹೇಳಿದ ನಡೆಯುತ್ತಾ? ನಡೆದಿದೆ. ಯೇಸು ಕ್ರಿಸ್ತರು ಒಬ್ಬರೇ ಅಲ್ಲ, ಅವ್ರ ದೇವರು, ಅವ್ರು ಮಾಡ್ತಾರೆ ಅಂದರೆ ಇಲ್ಲಿ ಭಕ್ತರು ಸಹ ನಡೆಸಿದಾರಲ್ಲ ಪ್ರಿಯರೇ. ಅದೇ ಪ್ರಸಂಗನ ಆಜ್ಞಾಪಿಸಲು ಅಂದರೆ ಆರ್ಡ್ರ್ ಮಾಡಿದ್ದಾರೆ. ಈ ನೇಚರ್ಗೆ, ಈ ಪ್ರಕೃತಿಗೆ ಆರ್ಡ್ರ್ ಮಾಡಿದಾರಂತೆ. ನಿಂತಿದೆಯಾ? ಅದು ನಿಂತಿದೆ. ಸೂರ್ಯಚಂದ್ರರು ಹಾಗೆ ಯೆಹೋಶುವನು ಕೋರಿಕೊಂಡಂತೆ ನಿಂತಿದೆ. ಅದು ಇನ್ನೊಂದು ಪ್ರಸಂಗವನ್ನು ಅದೇ ಇನ್ನೊಬ್ಬ ಭಕ್ತ ಮಾಡ್ತಿರುವಂತಹ ಆರ್ಡ್ರಿಗೆ ಆ ಪ್ರಕೃತಿ ತಲೆ ಬಾಗಿದೆಯೋ ಇಲ್ವೋ ಅಂತ ಇನ್ನೊಮ್ಮೆ ನೋಡಿ ಪ್ರಿಯರೇ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಎಲಿಯನು ನಮ್ಮಂತಹ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೆ ಮಳೆ ಬೀಳಲಿಲ್ಲ. ಮತ್ತೆ ಓದಿ ಪ್ರಿಯ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರಿಯಿತು, ಭೂಮಿಯು ಬೆಳೆಯಿತು. ಅಂದರೆ ಒಂದು ಸತಿ ಪ್ರಾರ್ಥನೆ ಮಾಡುವಾಗ ಏನಾಗುತ್ತಂತೆ? ಫಸ್ಟ್ ಟೈಮ್ ಪ್ರಾರ್ಥನೆ ಮಾಡುವಾಗ ಮಳೆ ನಿಂತು ಹೋಗುತ್ತೆ. 2ನೇ ಸತಿ ಮಾಡುವಾಗ ಶುರು ಆಗುತ್ತೆ. ಅಂದರೆ ಇಲ್ಲೂ ಸಹ ನಿರೂಪಣೆ ಆಯಿತಾ? ಮನುಷ್ಯರಿಗೆ ಪ್ರಕೃತಿಯ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ ದೇವರು ಅಂತ. ಇಲ್ಲೂ ಸಹ ನಮಗೆ ನಿರೂಪಣೆ ಆಯಿತು. ಅವರೆಲ್ಲ ದೊಡ್ಡ ಭಕ್ತರು, ನಾವು ಆ ಲೆವೆಲ್ಗೆ ಎಲ್ಲಿ? ಒಮ್ಮೊಮ್ಮೆ ಬರುತ್ತೆ ಈ ಆಲೋಚನೆ, ಅವರೆಲ್ಲ ದೊಡ್ಡ ಭಕ್ತರು, ದೇವ್ರಿಗೆ ತುಂಬ ಸನ್ನಿಹವಾಗಿರುವಂಥವ್ರು, ದೇವ್ರಿಗೆ ತುಂಬ ಹತ್ತಿರವಾಗಿರುವಂಥವ್ರು, ನಮಗೆಲ್ಲಿ ಕೊಡಲ್ಪಟ್ಟಿತ್ತು? ಅದು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರ ಬಳಿಯಲ್ಲಿ ಮಾತಾಡುವಾಗ ಒಂದು ಸಂದರ್ಭವನ್ನು ಪ್ರಸ್ತಾಪ ಮಾಡ್ತಾರೆ. ಅದನ್ನು ನೋಡಿ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 17ನೇ ವಚನ, 17ನೇ ಅಧ್ಯಾಯ 20ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನ. ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ ಅಂದನು. ಅಂದರೆ ಇಲ್ಲೂ ನಿರೂಪಣೆ ಮಾಡ್ತಿದ್ದಾರೆ, ಮನುಷ್ಯರಿಗೆ ದೇವರು ಪ್ರಕೃತಿಯ ಮೇಲೆ ಅಧಿಕಾರ ಕೊಟ್ಟಿದ್ದರು. ಆದರೆ ಈಗ ಆ ಪ್ರೋಸೆಸ್ ರಿವರ್ಸ್ ಆಗಿದೆ. ಅಂದರೆ ಪ್ರಕೃತಿಗೆ ದೇವರು ಮನುಷ್ಯನ ಮೇಲೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಎಂಥ ದೌರ್ಭಾಗ್ಯದ ಪರಿಸ್ಥಿತಿ ಪ್ರಿಯರೇ. ಸೇವಕರಿಂದ
ಸೇವಕರಿಗೆ ಹೇಳಬೇಕಾ ತನ್ನ ತಂದೆ ಮಗಳನ್ನು ಶಿಕ್ಷಿಸು ಅಂತ ಹೇಳಿ, ಮಕ್ಕಳನ್ನು ಶಿಕ್ಷಿಸು ಅಂತ ಹೇಳಿ ಒಬ್ಬ ತಂದೆ ಸೇವಕರಿಗೆ ಹೇಳಬೇಕಾ? ನೋಡಿ ಎಂಥ ದೌರ್ಭಾಗ್ಯಕರವಾದಂತಹ ಪರಿಸ್ಥಿತಿ ನಮ್ಮದು. ಇದಿಷ್ಟು ಸಹ ಇಂಟ್ರಡಕ್ಷನ್ ಆಗಿತ್ತು ಪ್ರಿಯರೇ. ಏನು ಈ ಪ್ರಕೃತಿಯಲ್ಲಿ ಆದಿಯಲ್ಲಿ ದೇವರು ಹೇಗೆ ಸೃಷ್ಟಿ ಮಾಡಿದ್ರು ಈ ಪ್ರಕೃತಿನ, ಈಗ ಹೇಗಿದೆ ಈ ಪ್ರಕೃತಿ, ಇಷ್ಟು ಮಾತ್ರ ಈಗ ನೋಡಿದ್ವಿ. ಈಗ ಏನಕ್ಕೋಸ್ಕರ ಅನ್ನುವುದರೊಳಗೆ ಹೋಗೋಣ ಪ್ರಿಯರೇ, ಬೇಗ ಮುಗಿಸ್ಕೊಳ್ಳೋಣ. ಏನಕ್ಕೋಸ್ಕರ ಅನ್ನುವಂತಹ ವಿಚಾರವನ್ನು ಆಲೋಚನೆ ಮಾಡಬೇಕಾದ್ರೆ ಈ ಲೋಕದಲ್ಲಿ ಮೇಧಾವಿಗಳು ಅನ್ನುವಂಥದ್ದು ಯಾರನ್ನ? ಸೈಂಟಿಸ್ಟ್ಗಳನ್ನ. ಹೌದಾ? ಈ ಸೈಂಟಿಸ್ಟ್ಗಳನ್ನು ಕೇಳಿದ್ರೆ ಈ ಪ್ರಕೃತಿ ವಿಕೋಪ ಸಂಭವಿಸೋದಕ್ಕೆ ಕಾರಣ ಏನು ಅಂತ ಇವ್ರ ಹತ್ರ ಕೇಳಿದ್ರೆ ಅವ್ರು ಕೊಡುವಂಥ ಉತ್ತರಗಳು ಹೇಗಿರುತ್ತೆ ಗೊತ್ತಾ ಪ್ರಿಯರೇ? ಫೋಟಾನಿಕ್ ಪ್ಲೇಟ್ಸ್ ಅಂದರೆ ಭೂಮಿಯ ಕೆಳಗಿರುವಂತಹ ಅಲಗೆಗಳು, ಪ್ಲೇಟ್ಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ, ಅದು ಅಲುಗಾಡುವುದರಿಂದ ಈ ರಿಸಲ್ಟು, ಈ ಪ್ರಕೃತಿಯ ವಿಕೋಪ ಸಂಭವಿಸುತ್ತೆ, ಈ ಭೂಕಂಪಗಳು ಸಂಭವಿಸುತ್ತೆ. ಭೂಮಿ ತಿರುಗುವಂತಹ ವೇಗದ ವ್ಯತ್ಯಾಸದಿಂದ ಈ ಪ್ರಕೃತಿ ವಿಕೋಪ ಸಂಭವಿಸುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಅತಿ ಹೆಚ್ಚು ಉಷ್ಣಾಂಶ, ಓಝೋನ್ ಪದರ ಕೆಟ್ಟು ಹೋಗಿರುವುದರಿಂದ, ತೆಳ್ಳಗಾಗಿರುವುದರಿಂದ ಈ ಪ್ರಕೃತಿ ವಿಕೋಪ ಸಂಭವಿಸುತ್ತೆ. ಇದೇ ಕಾರಣಗಳು ಪ್ರಿಯರೇ. ವಿಜ್ಞಾನಿಗಳು ಅನ್ನಿಸ್ಕೊಂಡಿರುವಂತಹ ಮೇಧಾವಿಗಳು ಸಹ ಇದೇ ಕಾರಣಗಳನ್ನು ಕೊಡ್ತಾರೆ. ಇನ್ನು ಈ ಲೋಕದ ಇನ್ನೂ ಸ್ವಲ್ಪ ಜನರಿಗೆ ಕೇಳಿದ್ರೆ ಪ್ರಳಯ ಏನಕ್ಕೆ ಬರುತ್ತೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮನ್ನು ಮಾತ್ರ ನಾವು ಹೆಂಗೆ ಕಾಪಾಡ್ಕೋಬೋದು ಅದನ್ನು ಮಾತ್ರ ನಾವು ಯೋಚನೆ ಮಾಡ್ತೀವಿ. ಅಂದರೆ ಜಪಾನಲ್ಲಿ ಪ್ರಿಯರೇ ಆಗಾಗ ಭೂಕಂಪ ಆಗ್ತಾನೆ ಇರುತ್ತೆ. ಆಗಾಗ ಭೂಕಂಪ, ಈ ಪ್ರಕೃತಿಯಲ್ಲಿ ಏರುಪೇರುಗಳು ನಡೀತಾನೆ ಇರುತ್ತೆ ಜಪಾನಲ್ಲಿ. ಅವ್ರೇನು ಮಾಡ್ತಾರೆ ಗೊತ್ತಾ? ಮನೆ ಹೇಗೆ ಕಟ್ಟಬೇಕು, ಭೂಕಂಪಗಳಂತೂ ಬರ್ತಾನೆ ಇರುತ್ತೆ, ನಮ್ಮ ಕೈಯಲ್ಲಿ ತಡೆಯೋದಕ್ಕಾಗೋದಿಲ್ಲ, ಹೀಗೆ ನಾವು ಹೇಗೆ ತಪ್ಪಿಸ್ಕೋಬೇಕು ಆ ಭೂಕಂಪಗಳಿಂದ ಅನ್ನುವಂತಹ ಉದ್ದೇಶದಿಂದ ಮನೆಯನ್ನು ಆ ಭೂಕಂಪ ಬಂದರೂ ತಡೆಯುವ ಹಾಗೆ ಕಟ್ಕೋತಾರೆ ಪ್ರಿಯರೇ. ಗೌರ್ನಮೆಂಟು ಅಷ್ಟೇ ಅದನ್ನೇ ಮಾಡ್ತಿದೆ. ಭೂಕಂಪಗಳಂತೂ ನಮ್ಮಿಂದ ತಡೆಯೋದಕ್ಕಾಗೋದಿಲ್ಲ, ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಆಗುವಂತಹ ಲಾಸ್ನ ಅವಾಯ್ಡ್ ಮಾಡೋಣ, ಕಡಿಮೆ ಪ್ರಮಾಣದಲ್ಲಿ ಅದನ್ನು ಇಳಿಸೋಣ, ಈ ಪ್ಲ್ಯಾನ್ ಮಾಡ್ತಿದೆ. ಅಂದರೆ ಈ ಲೋಕದಲ್ಲಿರುವಂತಹ ಮನುಷ್ಯರು ಯಾವ ಆಲೋಚನೆಯಲ್ಲಿದ್ದಾರೆ ಗೊತ್ತಾ? ಈ ಪ್ರಕೃತಿ ವಿಕೋಪ, ಈ ಪ್ರಕೃತಿಲಿ ಏರುಪೇರು, ಬದಲಾವಣೆಗಳು ಏನಕ್ಕೋಸ್ಕರ ಆಗ್ತಿದೆ ಅನ್ನುವ ಆಲೋಚನೆಯನ್ನು ಬಿಟ್ಟು, ಅದನ್ನು ಪಕ್ಕಕ್ಕಿಟ್ಟು, ಅದಾದರೆ ನಾವು ಆ ಭೂಕಂಪದಿಂದ, ಆ ಸುನಾಮಿಯಿಂದ ಹೇಗೆ ತಪ್ಪಿಸ್ಕೋಬೋದು, ಈ ಆಲೋಚನೆಯಲ್ಲೇ ಇದ್ದಾರೆ ಮನುಷ್ಯರು. ಇನ್ನೂ ಸ್ವಲ್ಪ ಜನ ಪ್ರಕೃತಿ ವಿಕೋಪ ನಡೀತಿದೆ, ಸರಿ, ನಮ್ಮದೇನು ತಪ್ಪು? ಪ್ರಕೃತಿ ವಿಕೋಪ ನಡೆದ್ರೆ, ಪ್ರಕೃತಿ ವಿಕೋಪ ಆದರೆ, ಪ್ರಕೃತಿಯಲ್ಲಿ ಏನಾದರೂ ಬದಲಾವಣೆ ಏರುಪೇರುಗಳಾದರೆ ನಮ್ಮದೇನು ತಪ್ಪು? ಪ್ರಕೃತಿದೇ ತಪ್ಪು. ಈ ರೀತಿಯಾದಂತಹ ಆಲೋಚನೆಗಳು ನೀವು ನೋಡ್ತಾ ಇದ್ರಿ ಪ್ರಿಯರೇ. ಟೆಲಿವಿಷನ್ಗಳೆಲ್ಲ ಅವ್ರು ಕೊಡುವಂತಹ ನ್ಯೂಸ್ ಚಾನಲ್ನ ಹೆಡ್ಲೈನ್ಸ್ಗಳೆಲ್ಲ ಹೇಗಿರುತ್ತೆ ಪ್ರಿಯರೇ? ಕಮೆಂಟ್ಗಳು ಹೇಗಿರುತ್ತೆ? ಮಳೆರಾಯ ನಿಲ್ಲಿಸೋ ನಿನ್ನ ಅಬ್ಬರ, ಕ್ರೂರ ವರುಣ ಅಂತೆ, ಕ್ರೂರ ವರುಣ. ಕರುಣೆನೇ ಇಲ್ವಾ? ಆ್ಯಂಕರ್ಗಳು ಬಳಕೆ ಮಾಡುವಂತಹ ಸೆಂಟೆನ್ಸು, ಪದಗಳು ಹೇಗಿರುತ್ತೆ ಗೊತ್ತಾ ಪ್ರಿಯರೇ? ಕರುಣೆನೇ ಇಲ್ವಾ ನಿನಗೆ? ಕಳೆದ 15 ದಿನಗಳಿಂದ ಕರುಣೆ ಇಲ್ಲದೆ ಮಳೆ ಸುರಿಯುತ್ತಿದೆ. ಅಂದರೆ ಮಳೆರಾಯನ, ವರುಣನ ಮಳೆ ಕರುಣೆ ಬಗ್ಗೆ ಮಾತಾಡ್ತಿದ್ದಾರೆ ಪ್ರಿಯರೇ. ಈ ಪ್ರಕೃತಿ ಕರುಣೆ ಬಗ್ಗೆ ಮಾತಾಡ್ತಿದ್ದಾರೆ. ಇಷ್ಟಕ್ಕೂ ಕರುಣೆ ಇಲ್ಲದೆ ವರ್ತಿಸ್ತಿರುವಂಥವ್ರು ಯಾರು? ಮನುಷ್ಯರು. ಎಷ್ಟೋ ಕೋಟ್ಯಾನುಕೋಟಿ ವರ್ಷಗಳಿಂದ ಕಷ್ಟಪಟ್ಟು ಸೃಷ್ಟಿ ಮಾಡಿದ್ದಾರೆ ಈ ಪ್ರಕೃತಿನ. ಎಷ್ಟು ಕೋಟ್ಯಾನುಕೋಟಿ ವರ್ಷಗಳಿಂದ ಸಂಕಲ್ಪಿಸಿ ನಾವು ಇದೇ ಕಾಲದಲ್ಲಿ ಹುಟ್ಟಬೇಕು ಅನ್ನುವಂಥ ಸಂಕಲ್ಪದಿಂದ ನಮ್ಮನ್ನು ಹುಟ್ಟಿಸಿದ್ದಾರೆ. ಇದನ್ನೆಲ್ಲ ಮರೆತು ತನ್ನ ಕಾರ್ಯದಲ್ಲಿ ನಿಮಗ್ನನಾಗಿ ನಿರತನಾಗಿ ದೇವರೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದು, ದೇವರು ಇದ್ದರೆ ನಾವು ನೋಡೋಕ್ಕಾಗಲ್ವಲ್ಲ, ನಮ್ಮ ಕಣ್ಣು ಕಾಣಿಸಲ್ವಲ್ಲ, ಈ ನಿರ್ಧಾರಕ್ಕೆಲ್ಲ ಇಳಿದಿದ್ದಾರೆ ಪ್ರಿಯರೇ. ಕ್ರೂರತ್ವದಿಂದ ವರ್ತನೆ ಮಾಡ್ತಿರುವಂಥವ್ರು ಯಾರು? ಮನುಷ್ಯರು. ಅದನ್ನು ತೊಗೊಂಡೋಗಿ ಪ್ರಕೃತಿ ಮೇಲೆ ಹಾಕ್ತಿದ್ದಾರೆ. ನೀವು ಟಿ ವಿ ನೋಡಿದರೆ ಗೊತ್ತಾಗೋದು. ಆ ಹೆಡ್ಲೈನ್ಸ್ ಬರೀ ಅದೇ, ಎಲ್ಲ ಚಾನಲಲ್ಲೂ ಅದೇ, ಕ್ರೂರ ವರುಣ ಅಂತ, ಮಳೆರಾಯನ ಅಬ್ಬರ. ಪ್ರಿಯರೇ, ಇನ್ನೂ ಸ್ವಲ್ಪ ಜನ ಈ ಪ್ರಕೃತಿ ಮೇಲೆ ಹಾಕ್ತಿದ್ದಾರೆ ತಪ್ಪನ್ನು. ಅಂದರೆ ಪ್ರಕೃತಿ ಅಷ್ಟು ಕ್ರೂರವಾಗಿ ವರ್ತಿಸ್ತಿದೆ, ಪ್ರಕೃತಿ ಅಷ್ಟು ಕರುಣೆ ಇಲ್ಲದೆ ವರ್ತಿಸ್ತಿದೆ, ನಮ್ಮದೆಲ್ಲ ತಪ್ಪು, ಪ್ರಕೃತಿ ವಿಕೋಪ ಉಂಟಾಗ್ತಿದೆ ಅಂತ ಹೇಳಿದ್ರೆ ಪ್ರಕೃತಿದೇ ತಪ್ಪು, ನಮ್ಮ ತಪ್ಪು ಏನಿದೆ ಅದರಲ್ಲಿ? ಹೀಗೆ ವರ್ತಿಸ್ತಿದ್ದಾರೆ. ಅಂದರೆ ಈಗಿನ ಜನ ಪ್ರಕೃತಿಯಲ್ಲಿ ಏರುಪೇರಾದರೆ ಏನು ಆಲೋಚನೆ ಮಾಡ್ತಿದ್ದಾರೆ? ನಮ್ಮ ತಪ್ಪಲ್ಲ, ಪ್ರಕೃತಿದೇ ತಪ್ಪು ಅಂತ ಆಲೋಚನೆ ಮಾಡ್ತಿದ್ದಾರೆ. ಈಗ ಸತ್ಯವೇದದಲ್ಲಿ ಒಂದು ಘಟನೆ ನೋಡೋಣ. ಅಲ್ಲೂ ಸಹ ಪ್ರಕೃತಿಯಲ್ಲಿ ಒಂದು ಚಿಕ್ಕ ಏರುಪೇರಾಗುತ್ತೆ ಪ್ರಿಯರೇ. ನಾವೀಗ ನೋಡ್ಲಿಕ್ಕೆ ಹೊರಟಿರೋ ಗೊತ್ತಿರುವಂಥ ಸಂದರ್ಭ, ಯೋನನ ಸಂದರ್ಭ, ಚಿಕ್ಕ ಏರುಪೇರಾಗುತ್ತೆ ಪ್ರಕೃತಿಯಲ್ಲಿ. ಆಗ ಅವ್ರು ಏನು ಆಲೋಚನೆ ಮಾಡ್ತಾರೋ ಈಗ ನೋಡಿ. ಇಷ್ಟೊತ್ತವರೆಗೂ ನಾವು ಮಾತಾಡಿದ್ದೇನು? ಈ ಜನರ ಆಲೋಚನೆ ಹೇಗಿರುತ್ತೆ? ಈ ಜನರು ಏನು ಆಲೋಚನೆ ಮಾಡ್ತಾರೆ? ಪ್ರಕೃತಿಯಲ್ಲಿ ವಿಕೋಪ ಅಥವಾ ಏರುಪೇರಾದರೆ ಪ್ರಕೃತಿ ತಪ್ಪು. ಸತ್ಯವೇದದಲ್ಲೂ ಸಹ ಒಮ್ಮೆ ಪ್ರಕೃತಿಯಲ್ಲಿ ಏರುಪೇರಾದಾಗ
ಅವ್ರು ಯಾವ ಥರ ಆಲೋಚನೆ ಮಾಡ್ತಾರೋ ಈಗ ನೋಡಿ. ಯೋನನ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. ಯೋನ 1:7. ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ನಿರಿ. ಇಲ್ಲಿ ಏನು ಪ್ರಿಯರೇ, ಸಂದರ್ಭ ಏನಿಲ್ಲಿ? ಯೋನನಿಗೆ ದೇವರೊಂದು ಆಜ್ಞೆ ಕೊಡ್ತಾರೆ. ಏನು? ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ನಡೀತಿರುವುದನ್ನು ಖಂಡಿಸು ಅಂತ ಒಂದು ಆಜ್ಞೆ ಕೊಟ್ಟಿರ್ತಾರೆ. ಅದನ್ನು ಪಾಲಿಸದೆ ಯೋನ ಏನು ಮಾಡ್ತಾರೆ? ತಾರ್ಷೀಷ್ ಕಡೆ ಹೋಗ್ತಿರ್ತಾರೆ, ಹೌದಾ? ಆಗ ಆ ಹಡಗಿನ ಪ್ರಯಾಣದಲ್ಲಿ ಸೇಮ್ ಒಂದು ತುಫಾನ್ ಬರುತ್ತೆ. ಆ ತುಫಾನ್ ಬಂದಿದ್ದಕ್ಕೆ ಹಡಗಿನಲ್ಲಿರುವಂಥವ್ರು ಏನಂತ ಆಲೋಚನೆ ಮಾಡ್ತಿದ್ದಾರಂತೆ? ಈ ತುಫಾನ್ ಬರೋದಕ್ಕೆ ಕಾರಣ ಗಾಳಿ ಜೋರಾಗಿ ಬೀಸ್ತಿರುವಂತಹದ್ದು ಅಲ್ಲ, ನೀರಿನ ಕ್ರೂರತ್ವನೂ ಅಲ್ಲ. ಏನು ಕಾರಣ? ನಮ್ಮಲ್ಲೇ ಯಾರೋ ಒಬ್ರು ಇದಕ್ಕೆ ಕಾರಣ ಆಗಿದ್ದೀವಿ. ಆ ಕಾರಣ ಯಾರು ಅಂತ ತಿಳ್ಕೊಳ್ಳೋಣ ಬನ್ನಿ, ಚೀಟು ಹಾಕಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಏನು ಆಲೋಚನೆ ಮಾಡ್ತಿದ್ದಾರೆ ಅವರು? ನಮ್ಮಲ್ಲೇ ಯಾರೋ ಒಬ್ಬರಿಂದ ಈ ಪ್ರಕೃತಿ ವಿಕೋಪ, ಈ ಪ್ರಕೃತಿ ಏರುಪೇರು ಸಂಭವಿಸಿದೆ. ಈಗಿನವರು ಹೇಗೆ ಆಲೋಚನೆ ಮಾಡ್ತಾರೆ ಪ್ರಿಯರೇ? ಪ್ರಕೃತಿಯಲ್ಲಿ ಏರುಪೇರಾದರೆ ನಮ್ಮದಲ್ಲ ತಪ್ಪು, ಪ್ರಕೃತಿದು. ಇಲ್ಲಿ ಏನಂತ ಆಲೋಚನೆ ಮಾಡಿದ್ರು ಅಲ್ಲಿರುವಂತಹ ಜನ? ಮನುಷ್ಯರಿಂದನೇ ಬಂದಿರುವಂತಹದ್ದು. ಅಂದರೆ ನಮ್ಮಲ್ಲೇ ಯಾರೋ ಕಾರಣವಾಗಿದ್ದೀವಿ, ಈ ಪ್ರಕೃತಿ ಏರುಪೇರಾಗಲ್ಲ. ಇಲ್ಲಾಂದರೆ ಪ್ರಕೃತಿ ಏರುಪೇರಾಗ್ತಿದೆ, ಇಲ್ಲಿ ತುಫಾನ್ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮಲ್ಲೇ ಯಾರೋ ಒಬ್ಬರು. ತಿಳ್ಕೊಳ್ಳೋಣ ಬನ್ನಿ ಅನ್ನುವಂಥ ಪ್ರಸ್ತಾವನೆಯಲ್ಲಿ ಇಲ್ಲಿ ಮಾಡ್ತಿರುವಂಥದ್ದು ನಾವು ನೋಡ್ಬೋದು ಪ್ರಿಯರೇ. ಅಂದರೆ ಅಲ್ಲಿದ್ದಂತಹ ಮನುಷ್ಯರಿಗೆ ಅರ್ಥ ಆಯಿತು ಏನಂತ? ಪ್ರಕೃತಿ ವಿಕೋಪಕ್ಕೆ ಕಾರಣ ಮನುಷ್ಯರೇ ಅಂತ ಅಲ್ಲಿರೋರ್ಗೆ ಅರ್ಥ ಆಯಿತು. ಹೇಗೆ ಬಂತು ಪ್ರಿಯರೇ ಈ ಜ್ಞಾನ ಅವರಿಗೆ? ಯಾವ ದೇಶವಾದರೂ ಈಗ ಆಲೋಚನೆ ಮಾಡ್ತಿದ್ಯಾ? ಹೀಗೆ ಮನುಷ್ಯರಿಂದನೇ ಈ ಪ್ರಕೃತಿ ವಿಕೋಪ, ಪ್ರಕೃತಿಯಲ್ಲಿ ಏನೇ ಬದಲಾವಣೆ ಆದರೂ, ನೆಗೆಟಿವ್ ಚೇಂಜಸ್ ಆದರೂ ಸಹ ಮನುಷ್ಯನೇ ಕಾರಣ ಅಂತ ಯಾವ ದೇಶವಾದರೂ ಆಲೋಚನೆ ಮಾಡ್ತಿದ್ಯಾ? ನೋಡಿ, ಅವರು ಆಲೋಚನೆ ಮಾಡಿದ್ದಾರೆ. ಈಗ ಇದೊಂದು ನಾವು ನೋಡಿದ್ದೀವಿ ಪ್ರಿಯರೇ ಈ ಸಂದರ್ಭವನ್ನು. ಅಂದರೆ ಇಲ್ಲಿ ನಮಗೆ ತಿಳಿದು ಬರುವಂಥ ಕನ್ಕ್ಲೂಷನ್ ಪಾಯಿಂಟ್ ಏನು? ಉಪಸಂಹಾರದ ಭಾಗ ಏನು? ಮನುಷ್ಯರಿಂದನೇ ಪ್ರಕೃತಿ ವಿಕೋಪಕ್ಕೆ ಸಿಲುಕತ್ತೆ. ಇದು ನಮ್ಗೆ ಅರ್ಥ ಆಯಿತು. ಈಗ ಈ ಭೂಪ್ರಪಂಚದ ಚರಿತ್ರೆಯಲ್ಲಿ ಮೊಟ್ಟ ಮೊದಲು ಪ್ರಕೃತಿ ವಿಕೋಪ ಅನ್ನುವಂತಹದ್ದು ಯಾವಾಗ ಸಂಭವಿಸ್ತು? ಅದಕ್ಕೆ ಕಾರಣ ಏನು ಅಂತ ನೋಡ್ಕೊಂಡು ಮುಗಿಸ್ಕೊಳ್ಳೋಣ ಪ್ರಿಯರೇ. ಈ ಭೂಪ್ರಪಂಚದಲ್ಲಿ ಮೊಟ್ಟ ಮೊದಲು ಪ್ರಕೃತಿ ವಿಕೋಪ ಏನಕ್ಕೋಸ್ಕರ ಬಂತು? ಯಾರಿಗಾಯಿತು? ಕಾರಣ ಯಾರು? ಈ 3 ವಿಚಾರಗಳನ್ನು ನೋಡೋಣ. ಈಗ ಮೊಟ್ಟ ಮೊದಲು ಈ ಭೂಪ್ರಪಂಚದಲ್ಲಿ ಬಂದದ್ದು ನೋಡಿ ಪ್ರಿಯರೇ, ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ. ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಇಲ್ಲಿ ದೇವರು ಯಾರಿಗೆ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು ಅಂತ ಯಾರಿಗೆ ಹೇಳ್ತಿದ್ದಾರೆ? ಆದಾಮನಿಗೆ. ಆದಾಮ ಏನು ತಪ್ಪು ಮಾಡಿದರು? ದೇವರ ಆಜ್ಞೆಯನ್ನು ಅತಿಕ್ರಮಿಸಿದ್ರು, ಅಂದರೆ ಮೀರಿದ್ರು. ಅದಕ್ಕೋಸ್ಕರ ಏನು ಹೇಳ್ತಿದ್ದಾರೆ? ಭೂಮಿಗೆ ಶಾಪ ಯಾರಿಂದ ಬಂತು ಅಂತ ಹೇಳ್ತಿದ್ದಾರೆ ದೇವರು? ನಿನ್ನ ನಿಮಿತ್ತ, ಅಂದರೆ ಮನುಷ್ಯನ ನಿಮಿತ್ತ, ಒಬ್ಬ ಮನುಷ್ಯನ ನಿಮಿತ್ತ ಭೂಮಿಗೆ ಶಾಪ ಬಂತು. ಈಗ ಮುಂದೆ ಓದಿ ಪ್ರಿಯರೇ. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ಸಾಕು ಪ್ರಿಯರೇ. ಅಂದರೆ ಆದಾಮ ಮಾಡಿದ ತಪ್ಪಿಗೋಸ್ಕರ ಏನು? ಅದರ ರಿಸಲ್ಟ್ ಏನು? ದೇವರು ತೋರಿಸ್ತಿರುವಂತಹದ್ದು, ಜಾರಿ ಮಾಡಿರುವಂತಹ ಶಿಕ್ಷೆ ಯಾವುದು? ಮುಳ್ಳುಗಿಡಗಳು ಈ ಭೂಮಿಯಲ್ಲಿ ಹುಟ್ಟಬೇಕು. ಅಂದರೆ ಅದ್ರ ಮುಂಚೆ ಮುಳ್ಳುಗಿಡಗಳಿರಲಿಲ್ವಾ ಈ ಭೂಮಿಯಲ್ಲಿ? ಒಂದು ನೆಗೆಟಿವ್ಸ್ ಇಲ್ಲದೆ ಸೃಷ್ಟಿ ಮಾಡಿದಂತಹ ಸೃಷ್ಟಿ ಪ್ರಿಯರೇ ದೇವರು ಮನುಷ್ಯರಿಗೋಸ್ಕರ. ಅಂದರೆ ಪ್ರಕೃತಿಯಲ್ಲಿ ಮನುಷ್ಯನ ವಿರುದ್ಧವಾದ ಯಾವ ಬೆಳವಣಿಗೆ ಆದರೂ ಅದಕ್ಕೆ ಕಾರಣ ಯಾರು? ಮನುಷ್ಯನೇ. ಈ ಮೊದಲನೇ ತಪ್ಪು ಅಂದರೆ ಇಲ್ಲಿ ಹಿಸ್ಟ್ರಿ
ಪ್ರಕೃತಿ ವಿಕೋಪದ ಹಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ದಾರೆ ದೇವರು. ಅಂದರೆ ಮೊಟ್ಟ ಮೊದಲನೇ ಸಾರಿ ಪ್ರಕೃತಿ ವಿಕೋಪಕ್ಕೆ ಕಾರಣನೂ ಮನುಷ್ಯನೇ ಅಂತ ನಮ್ಗೆ ಅರ್ಥ ಆಯಿತು. ಮೊದಲನೇದಾಗಿ ನಾವು ನೋಡಿದ್ದು ಯೋನನ ಸಂದರ್ಭ, ಅಲ್ಲೂ ಸಹ ಮನುಷ್ಯನೇ ಕಾರಣ, ಇಲ್ಲೂ ಸಹ ಮನುಷ್ಯನೇ. ಈಗ ಎರಡನೇ ಸಂದರ್ಭ, ಪ್ರಪಂಚದ ಇತಿಹಾಸದಲ್ಲಿ ಎರಡನೇದಾಗಿ ಪ್ರಕೃತಿ ವಿಕೋಪ ಯಾವಾಗಲಾದರೂ ಸಂಭವಿಸಿದೆ ಅಂತ ಹೇಳಿದ್ರೆ ಅದು ಯಾವಾಗ? ಈಗ ನೋಡಿ, ನೋಹ ಕಾಲದ ಸಂದರ್ಭ. ಆದಿಕಾಂಡ 6ನೇ ಅಧ್ಯಾಯ 6ನೇ ವಚನ. ಆದಿಕಾಂಡ 6ನೇ ಅಧ್ಯಾಯ 6ನೇ ವಚನ. ಆದಿಕಾಂಡ 6:6 ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಅಂದರೆ ಮನುಷ್ಯರನ್ನು ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದೇ ತಪ್ಪ, ದೇವ್ರು ನೊಂದ್ಕೋತಿದ್ದಾರಂತೆ. ಮನುಷ್ಯರನ್ನು ಭೂಮಿ ಮೇಲೆ ಸೃಷ್ಟಿ ಮಾಡಿದ್ನಲ್ಲ ಅಂತ ನೊಂದ್ಕೋತಿದ್ದಾರಂತೆ. ಏನು ಪ್ರಿಯರೇ, ಈ ನೋವಿಗೆ ಕಾರಣ ಏನು ಅಂತ ಹೇಳಿ ಕೆಳಗಡೆ ಬರೆಸ್ತಿದ್ದಾರೆ ನೋಡಿ. ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯನ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿಬಿಡುವೆನು. ಅದನ್ನುಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡುವೆನು ಅಂದುಕೊಂಡನು. ಅಂದರೆ ದೇವರು ಇನ್ನೊಂದು ಸತಿ, ಎರಡನೇ ಸಾರಿ, ಒಂದನೇ ಸಾರಿ ಆದಾಮ್ ತಪ್ಪು ಮಾಡಿದ್ದಕ್ಕೆ ಒಂದು ನಿರ್ಧಾರ ತೊಗೊಂಡ್ರು. ಏನು? ಪ್ರಕೃತಿಯಲ್ಲಿ ಒಂದು ಏರುಪೇರನ್ನು ಸೃಷ್ಟಿ ಮಾಡಿದ್ರು. ಎರಡನೇ ಸತಿ ಪ್ರಪಂಚದ ಚರಿತ್ರೆಯಲ್ಲಿ ಎರಡನೇ ಸತಿ ಪ್ರಕೃತಿಯಲ್ಲಿ ಏರುಪೇರು ಮಾಡೋದಕ್ಕೆ ದೇವರ ನಿರ್ಧಾರ ತಗೋತಿದ್ದಾರೆ. ಏನಕ್ಕೆ? ಈ ಮನುಷ್ಯರನ್ನು, ಈ ಕೆಟ್ಟು ಹೋಗಿದ್ದಂತಹ ಆಗಿನ ಕಾಲದಲ್ಲಿ ಕೆಟ್ಟು ಹೋಗಿದ್ದಂತಹ ಮನುಷ್ಯರನ್ನು ನೋಡಿ ಸಹಿಸಲಾರದೆ ಈ ನಿರ್ಧಾರ ತಗೋತಿದ್ದಾರೆ ಪ್ರಿಯರೇ. ಏನಂತೆ? ಮತ್ತೆ ಓದಿಯ ಸಕಲ ಮೃಗ ಮನುಷ್ಯರೊಂದಿಗೆ, ಅಂದರೆ ಮನುಷ್ಯರನ್ನು ಅಳಿಸುವುದೊಂದೇ ಅಲ್ಲ ದೇವರು ತಗೋತಿರುವಂತಹ ನಿರ್ಧಾರ, ಅವ್ರ ಜೊತೆ ಯಾರ್ಯಾರು ಅಳಿಸಲ್ಪಡ್ತಾರೋ ಅದನ್ನು ನೋಡಿ. ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡುವೆನು ಅಂದುಕೊಂಡನು. ಈ ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ, ಅಲ್ಲ ಸರಿ ನೀವು ಹೇಳ್ತಿದ್ದೀರಾ ದೇವ್ರ ಮಾತು ಕೇಳ್ತಿಲ್ಲ, ದೇವ್ರಿಗೆ ವಿರುದ್ಧವಾಗಿ ನಡ್ಕೋತಿದ್ದಾರೆ ಮನುಷ್ಯರೆಲ್ಲ, ಸರಿ ಅವ್ರನ್ನೇನು ಅಳಿಸ್ತಾರೆ, ಪ್ರಕೃತಿನೇನಕ್ಕೋಸ್ಕರ ಅಳಿಸ್ತಾರೆ? ಪ್ರಕೃತಿನ ಏನಕ್ಕೋಸ್ಕರ ನಾಶ ಮಾಡ್ತಾರೆ? ಪ್ರಾಣಿಗಳೇನು ತಪ್ಪು ಮಾಡಿತ್ತು? ಪಕ್ಷಿಗಳೇನು ತಪ್ಪು ಮಾಡಿತ್ತು? ನೋಹ ಕಾಲದಲ್ಲಿ ಅಷ್ಟು ಘೋರವಾದ ಶಿಕ್ಷೆ ಕೊಟ್ರಲ್ವಾ ದೇವರು? ಪ್ರಳಯ ತಂದು ಅಲ್ಲಿದ್ದಂತಹ ಮನುಷ್ಯರನ್ನೆಲ್ಲ ಸಾಯಿಸಿದ್ರು, ನೋಹ ಕುಟುಂಬ ಬಿಟ್ಟರೆ. ಮನುಷ್ಯರ ಜೊತೆಯಲ್ಲಿ ತಪ್ಪು ಮಾಡಿದ್ಯಾರು? ಮನುಷ್ಯರು. ಮತ್ತು ಅವ್ರ ಜೊತೆಯಲ್ಲಿ ಸಕಲ ಮೃಗ ಪಕ್ಷಿಗಳು ಪ್ರಾಣಿಗಳು ಇವ್ರನ್ನೆಲ್ಲ ಅಳಿಸುವಂತಹ ಅನಿವಾರ್ಯತೆ ಏನಿತ್ತು? ಈ ಪ್ರಶ್ನೆಗಳನ್ನು ಸಹ ಮಾಡ್ತಾರೆ ಪ್ರಿಯರೇ. ಒಬ್ಬ ತಂದೆ ಒಂದಷ್ಟು ಜನ ಕೆಲಸದವ್ರನ್ನ ಇಟ್ಟಿದ್ದಾರೆ ತನ್ನ ಮಗನನ್ನು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ, ಮಗ ಮರಣ ಹೊಂದದ, ಅಕಸ್ಮಾತಾಗಿ ಮಗ ಮರಣ ಹೊಂದದ. ಈಗ ಸೇವಕರನ್ನ ಹಾಗೆ ಇಟ್ಟಿರ್ತಾನ, ತೆಗೆದಾಕ್ತಾರ ಪ್ರಿಯರೇ? ಹಾಗೆ ಇಟ್ಟಿರ್ತಾರ, ತೆಗ್ದಾಕ್ತಾರಲ್ವಾ? ಮಗನೇ ಸತ್ತು ಹೋದ್ಮೇಲೆ ಇನ್ನು ಕೆಲಸದವ್ರು ಏನಕ್ಕೆ ಪ್ರಿಯರೇ? ಮಗನನ್ನು ನೋಡ್ಕೊಳ್ಳುವಂತಹ ಕೆಲಸದವ್ರು ಏನಕ್ಕೆ? ಹೀಗೂ ಈ ಕಾಮನ್ ಸೆನ್ಸ್ ಉಪಯೋಗಿಸಿ ಸಹ ಆಲೋಚನೆ ಮಾಡಲ್ಲ ಸ್ವಲ್ಪ ಜನ. ಸರಿ ನೀವು ಹೇಳ್ತಿದ್ದೀರಾ ದೇವ್ರಿಗೆ ವಿರುದ್ಧವಾದಂತಹ ಕೆಲಸ ಮನುಷ್ಯರು ಮಾಡಿದ್ದಕ್ಕೆ ಮನುಷ್ಯರ ಮೇಲೆ ತೋರಿಸ್ಬೇಕು ಕ್ರೂರತ್ವ. ಪ್ರಾಣಿಗಳೇನು ಮಾಡಿತ್ತು? ಈ ಪ್ರಕೃತಿ ಸೃಷ್ಟಿ ಆಗಿರುವುದೇ ಮನುಷ್ಯನಿಗೋಸ್ಕರ. ಮನುಷ್ಯನೇ ಇಲ್ಲದ ಮೇಲೆ ಈ ಪ್ರಕೃತಿ ಇರುತ್ತಾ? ಅದೇ ಕಾರಣ ಅಲ್ಲಿ ಅಳಿಸಿರೋದಕ್ಕೆ. ಹೀಗೂ ಸಹ ಪ್ರಶ್ನೆಗಳನ್ನು ಮಾಡ್ತಾರೆ ಪ್ರಿಯರೇ ಸ್ವಲ್ಪ ಜನ. ಈಗ 2-3 ಸಂದರ್ಭ ನಾವು ನೋಡಿದ್ವಿ ಪ್ರಿಯರೇ. ಯೋನನ ಸಂದರ್ಭ 1, ಅಲ್ಲಿ ಮನುಷ್ಯನೇ ಕಾರಣ ಅಂತ ನಮಗೆ ಗೊತ್ತಾಯಿತು. 2ನೇ ಸಂದರ್ಭ, ಪ್ರಪಂಚದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಕೃತಿ ವಿಕೋಪ, ಆದಾಮನು ಮಾಡಿದ ತಪ್ಪಿನಿಂದ, ಅಲ್ಲೂ ಸಹ ಮನುಷ್ಯನೇ ಕಾರಣ. 3ನೇದಾಗಿ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ದೇವರು ಪಶ್ಚಾತ್ತಾಪ ಪಟ್ಟು ಈ ನಿರ್ಧಾರ ತಗೋತಿದ್ದಾರೆ. ಅಂದರೆ 3ಕ್ಕೂ ಸಹ ಮನುಷ್ಯನೇ ಕಾರಣ. ಇನ್ನು ಕೊನೆಯದಾಗಿ ಈ ಭೂಕಂಪಗಳು ಅಲ್ಲಲ್ಲಿ ಸಂಭವಿಸ್ತಿದೆ. ಭೂಕಂಪಗಳು ಹೌದಾ? ಬೈಬಲ್ನ ಚರಿತ್ರೆಯಲ್ಲಿ, ಅಂದರೆ ಪ್ರಪಂಚದ ಚರಿತ್ರೆಯಲ್ಲಿ ಭೂಕಂಪ ಮೊಟ್ಟ ಮೊದಲನೇ ಬಾರಿಗೆ ಅದು ಯಾಕೆ ಬಂತು ಅಂತ ನೋಡಿ ಮುಗಿಸ್ಕೊಳ್ಳೋಣ. ನೋಡಿ, ಭೂಕಂಪ ಏನಕ್ಕೆ ಬಂತು ಈ ಚರಿತ್ರೆಯಲ್ಲಿ, ಪ್ರಪಂಚ ಚರಿತ್ರೆಯಲ್ಲಿ ಭೂಕಂಪ ಮೊಟ್ಟ ಮೊದಲನೇ ಬಾರಿಗೆ ಯಾವಾಗ ಸಂಭವಿಸ್ತು? ಅರಣ್ಯಕಾಂಡ 16ನೇ ಅಧ್ಯಾಯ 30-32 ವಚನಗಳು. ಅರಣ್ಯಕಾಂಡ 16ನೇ ಅಧ್ಯಾಯ 30ನೇ ವಚನದಿಂದ. ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ, ಅಂದರೆ ಭೂಮಿಯು ಬಾಯಿ ತೆರೆದು ಇವರನ್ನು
ಇವರ ಸರ್ವಸ್ವವನ್ನು ನುಂಗುವುದರಿಂದ ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ ಪಾತಾಳಕ್ಕೆ ಹೋಗಿಬಿಟ್ಟರೆ ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ತಿಳಿದುಕೊಳ್ಳಬೇಕು. ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಮತ್ತೆ ಓದಿ, 2 ಪದ ಮಾತ್ರ ಓದಿ ಪ್ರಿಯರೇ. ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು. ಅಂದರೆ ಅವ್ರೇನು ಮಾಡ್ತಾ ಇದ್ರಂತೆ? ದೇವರ ಮಾತನ್ನು ತಿರಸ್ಕಾರ ಮಾಡಿ, ದೇವರು ಇಟ್ಟಂಥ ಆಜ್ಞೆಯನ್ನು ಮೀರಿ ಅದರ ಅತಿಕ್ರಮಣೆ ಮಾಡಿ ನಡೆಯುವ ಕಾರಣದಿಂದ ಇಲ್ಲೇನಾಗ್ತಿದೆ? ಭೂಕಂಪ. ಅಂದರೆ ಭೂಮಿ ಬಾಯಿ ತೆರೆದು ಒಂದಷ್ಟು ಜನರು ಅದರೊಳಗಡೆ ಹೋಗಿ ಮತ್ತೆ ಕ್ಲೋಸ್ ಆಗ್ತಿದೆಯಂತೆ ಪ್ರಿಯರೇ. ಇದೆಂಥ ಅದ್ಭುತ! ಮನುಷ್ಯನು ನೋಡಿದ ತಕ್ಷಣ 7 ವಂಡರ್ಸೇ, 7 ಅದ್ಭುತಗಳೇ ಪ್ರಪಂಚದಲ್ಲಿ, 7 ಅದ್ಭುತಗಳೇ. ಒಂದು ಚೈನಾ ವಾಲು, ಒಂದು ತಾಜ್ ಮಹಲು, ಇದನ್ನೆಲ್ಲ ನೋಡಿ ಮತ್ತೆ ನಿರ್ಮಿಸಬಹುದಾದಂತಹ ಸ್ಟ್ರಕ್ಚರ್ಸ್ನೆಲ್ಲ ನೋಡಿ ಇದೇ ಪ್ರಪಂಚದ ಅದ್ಭುತ ಅನ್ಕೋತಿದ್ದಾನೆ. ಇಲ್ಲಿ ದೇವರು ಮಾಡಿದಂಥ ಅದ್ಭುತ ಏನು ಪ್ರಿಯರೇ? ಭೂಮಿಯೇ ಬಾಯಿ ತೆರೆದು ಜನರೆಲ್ಲ ಅದರೊಳಗಡೆ ಹೋದ್ಮೇಲೆ ಅದೇ ಕ್ಲೋಸ್ ಆಗುವಂತಹ ಪ್ರಕ್ರಿಯೆ ಎಂಥದ್ದು? ಅಂದರೆ ದೇವರೊಬ್ಬ ಮನುಷ್ಯನನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅದು ಅದ್ಭುತನೇ. ಮನುಷ್ಯನ ಅಂಗಾಂಗಗಳು ಅಂದರೆ ಕಣ್ಣು, ಮೂಗು, ಕೂದಲು ಇವೆಲ್ಲವನ್ನೂ ಸಹ ಸೃಷ್ಟಿ ಮಾಡ್ತಿದ್ದಾರೆ ಅಂದರೆ ಅದನ್ನು ಯಾರೂ ಮಾಡಲಿಕ್ಕಾಗಲ್ಲ, ಅದು ಅದ್ಭುತಗಳೇ. ಮನುಷ್ಯನ ಸೃಷ್ಟಿಯೂ ಸಹ ಅದ್ಭುತವೇ, ಮನುಷ್ಯನ ಅಂತ್ಯವೂ ಸಹ ಅದ್ಭುತಗಳೇ ದೇವರು ಮಾಡಿದ್ರೆ. ಈಗ ಕೊನೆಯದಾಗಿ ಪ್ರಕೃತಿ ಏನು ಎಂಜಾಯ್ ಮಾಡ್ತಿದ್ಯಾ? ಪ್ರಕೃತಿ ಏನು ಆಸೆ ಪಟ್ಟು ಇಷ್ಟಪಟ್ಟು ಇದನ್ನೆಲ್ಲ ಕೈಗೊಳ್ತಾ ಇದೆಯಾ? ಅದೊಂದು ನೋಡಿ ಮುಗಿಸ್ಕೊಳ್ಳೋ. ನೋಡಿ ಪ್ರಿಯರೇ, ಕೊನೆಯದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನ ನೋಡಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಅಂದರೆ ಈ ಪ್ರಕೃತಿ ವಿಕೋಪ ಎಲ್ಲ ನಡೀತಿದೆ, ಒಂದು ಸುನಾಮಿ ಬರ್ತಿದೆ, ಒಂದು ಭೂಕಂಪ ಬರ್ತಿದೆ ಅಂದರೆ ಅದು ಪ್ರಕೃತಿ ತನ್ನಿಷ್ಟಕ್ಕೆ ತಾನು ತೊಗೊಂಡು ಹೋಗ್ತಿಲ್ಲ ಪ್ರಿಯರೇ, ಅದು ಬಾಧೆ ಪಡ್ತಿದೆ. ಸೇವಕರಾಗಿ, ದೇವರ ಮಕ್ಕಳಿಗೆ ಸೇವಕರಾಗಿ ಏನು ಅನ್ಕೋತಾ ಇದೆ ಗೊತ್ತಾ? ದೇವರ ಕೆಲಸ ಮಾಡುವಂಥವ್ರು ನನ್ನ ಕಣ್ಣಿಗೆ ಯಾರೂ ಕಾಣಿಸ್ತಿಲ್ವಲ್ಲ. ದೇವಕುಮಾರರ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಿದೆಯಂತೆ ಪ್ರಕೃತಿ. ಅಂದರೆ ದೇವಕುಮಾರರು ಯಾವಾಗಾದರೂ ಪ್ರತ್ಯಕ್ಷ ಆಗ್ತಾರಾ? ದೇವರ ಕೆಲಸದಲ್ಲಿರುವಂಥವ್ರು ಯಾವಾಗಲಾದರೂ ಪ್ರತ್ಯಕ್ಷ ಆಗ್ತಾರಾ? ಎಲ್ಲರೂ ದೇವ್ರಿಗೆ ವಿರೋಧಿಗಳಾಗಿ ಮಾರ್ಪಟ್ಟಿದ್ದಾರೆ. ಈ ಆಲೋಚನೆ ಇಷ್ಟು ಕಷ್ಟಪಡ್ತಿದೆ ಪ್ರಿಯರೇ ಪ್ರಕೃತಿ. ಅದೇನು ಸುಖಪಟ್ಟು ಎಂಜಾಯ್ ಮಾಡ್ತಾ ಸಾಯಿಸ್ತಿಲ್ಲ ಎಲ್ಲರನ್ನೂ. ಅಷ್ಟು ಸಾವಿರಾರು ಜನ ಸತ್ತೋದ್ರು ಅಂತ ಹೇಳಿದ್ರೆ ಪ್ರಕೃತಿ ಎಷ್ಟು ಬಾಧೆ ಪಟ್ಟಿರುತ್ತೋ ಗೊತ್ತಾ? ದೇವರು ಎಷ್ಟು ಬಾಧೆ ಪಟ್ಟಿರ್ತಾರೋ ಅದೇ ಥರ ಪ್ರಕೃತಿನೂ ಸಹ ಬಾಧೆ ಪಟ್ಟಿದೆ. ಕೊನೆಯದಾಗಿ ಕೊನೆ ವಚನ ಇದು ಕನ್ಕ್ಲೂಷನಲ್ಲಿ ಎಹೆಸ್ಕೇಲನ ಗ್ರಂಥ 14ನೇ ಅಧ್ಯಾಯ 13ನೇ ವಚನ. ಎಹೆಸ್ಕೇಲನ ಗ್ರಂಥ 14ನೇ ಅಧ್ಯಾಯ 13ನೇ ವಚನ. ನರಪುತ್ರನೇ, ಅಪರಾಧವನ್ನು ನಡೆಸಿ ನನಗೆ ವಿರುದ್ಧವಾಗಿ ಪಾಪ ಮಾಡಿದ ದೇಶದ ಮೇಲೆ ನಾನು ಕೈ ಎತ್ತಿ ಅದರ ಜೀವನಾಧಾರವನ್ನು ತೆಗೆದುಬಿಟ್ಟು ಕ್ಷಾಮವನ್ನು ಬರಮಾಡಿ ಜನಪಶುಗಳನ್ನು ಅದರೊಳಗಿಂದ ನಿರ್ಮೂಲ ಮಾಡುವ ಪಕ್ಷದಲ್ಲಿ ನೋಹ, ದಾನಿಯೇಲ, ಯೋಬ ಎಂಬಿ 3 ಪುರುಷರು ಅದರಲ್ಲಿದ್ದರೂ ತಮ್ಮ ಸದಾಚಾರಗಳಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಇಲ್ಲಿ ಫಸ್ಟ್ ಸೆಂಟೆನ್ಸ್ ಇದೆ, ಮೊದಲನೇ ಲೈನ್ ಮತ್ತೆ ಇನ್ನೊಮ್ಮೆ ಓದಿ ಪ್ರಿಯರೇ ಅದನ್ನು. ನರಪುತ್ರನೇ, ಅಪರಾಧವನ್ನು ನಡೆಸಿ ನನಗೆ ವಿರುದ್ಧವಾಗಿ ಪಾಪ ಮಾಡಿದ ದೇಶದ ಮೇಲೆ. ಅಂದರೆ ಇದೆಲ್ಲ ಯಾರ ಮೇಲಂತೆ ನಡೆಯುವಂತಹದ್ದು? ದೇವರೇ ಕೊಡ್ತಿದ್ದಾರೆ ಸ್ಟೇಟ್ಮೆಂಟು. ನನಗೆ ವಿರುದ್ಧವಾದ ಪಾಪ ಮಾಡಿದ ದೇಶದ ಮೇಲೆ ಅಂದರೆ ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡಿದಂತಹ ದೇಶದ ಮೇಲೆ, ದೇವರ ಆಜ್ಞೆಯನ್ನು ಅತಿಕ್ರಮಿಸಿ ಅದನ್ನು ಕೈಗೊಳ್ಳದೆ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವಂತಹ ದೇಶದ ಮೇಲೆ ಇದೆಲ್ಲ ನಡೀತಿದೆ. ಇನ್ನೊಂದು ಕೊನೆಗೆ ಅದೇ ವಚನದಲ್ಲಿ ಕೊನೆ ಸೆಂಟೆನ್ಸ್ ಓದಿ ಪ್ರಿಯರೇ. 15ನೇ ವಚನದ ಮೇಲೆ ಇರುತ್ತೆ ನೋಡಿ, ಅದು 3 ಪುರುಷರು ಈ ನೋಹ, ದಾನಿಯೇಲ, ಯೋಬ ಎಂಬಿ 3 ಪುರುಷರು ಅದರಲ್ಲಿದ್ದರೂ ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಅಂದರೆ ಮೊದಲನೇ ಸೆಂಟೆನ್ಸಲ್ಲಿ, ಮೊದಲನೇ ವಾಕ್ಯದಲ್ಲಿ ಏನು ಬರೆಸಿದ್ದಾರೆ? ನನಗೆ ವಿರುದ್ಧವಾಗಿ ಪಾಪ ಮಾಡಿದಂಥವರ ಮೇಲೆ ನಾನು ಈ ಶಿಕ್ಷೆಯನ್ನು ಜಾರಿ ಮಾಡ್ತೀನಿ. ಕೊನೆಯ ವಾಕ್ಯದಲ್ಲಿ ಏನು ಬರೆಸಿದ್ದಾರೆ? ನೀತಿವಂತರಿದ್ದರು ಈ 3 ಜನ, ಅವರು ತಮ್ಮ ಸದಾಚಾರದಿಂದ ಅಂದರೆ ದೇವರಿಗೆ ಇಷ್ಟವಾಗಿ ಇರುವುದರ ಮೂಲಕ ತಮ್ಮ ಪ್ರಾಣಗಳನ್ನು
ಉಳಿಸ್ಕೋತಾರೆ. ಅಂದರೆ ದೇವ್ರಿಗೆ ವಿರುದ್ಧವಾಗಿರುವಂಥವರು ತಮ್ಮ ಪ್ರಾಣಗಳನ್ನು, ಅದಕ್ಕೆ ಕಾರಣ ಒಂದು ಬೇಕಲ್ವಾ, ಅದೇ ಈ ಪ್ರಕೃತಿ ವಿಕೋಪ ಪ್ರಿಯರೇ. ಸ್ವಲ್ಪ ಜನ ಅಂತ ಇರ್ತಾರೆ, ಅವ್ರಿಗಲ್ವ ಸಂಭವಿಸಿದ್ದು, ನಮಗೇನು ಆಗಿಲ್ವಲ್ಲ, ಇನ್ನು ನಾವು ಚೆನ್ನಾಗಿದ್ದೀವಲ್ವ, ನಾವಿರುವಂತಹ ಸ್ಥಳದಲ್ಲಿ, ನಾವಿರುವಂತಹ ರಾಜ್ಯದಲ್ಲಿ, ನಾವಿರುವಂತಹ ಜಿಲ್ಲೆಯಲ್ಲಿ ಎಲ್ಲ ಕರೆಕ್ಟಾಗಿದೆಯಲ್ವಾ, ಎಲ್ಲ ಸರಿಯಾಗಿದೆಯಲ್ವಾ, ಎಲ್ಲ ಸಮೃದ್ಧಿಯಾಗಿ ಸಸ್ಯಶ್ಯಾಮಲವಾಗಿದೆಯಲ್ವಾ, ಅಲ್ಲಿ ನಡೀತಿರುವಂತಹದ್ದು. ಅಂದರೆ ಇಲ್ಲಿ ಯಾರೂ ತಪ್ಪೇ ಮಾಡ್ತಿಲ್ವಾ? ಈ ಪ್ರಶ್ನೆಗಳನ್ನೆಲ್ಲ ಮಾಡ್ತಾರೆ ಪ್ರಿಯರೇ. ನೋಡಿ ಕಲಿಯೋದಕ್ಕಿಷ್ಟು ಸಂದರ್ಭ ಬರೆಸಿದ್ದಾರೆ. ಇದೆಲ್ಲ ಹಿಂದೆ ನಡೆದು ಹೋದ ಘಟನೆ. ದೇವರು ಇದನ್ನು ಏನಕ್ಕೆ ಬರೆಸ್ಬೇಕಿತ್ತು ಪ್ರಿಯರೇ? ಸತ್ಯವೇದದಲ್ಲಿ ಏನಕ್ಕೆ ಬರೆಸ್ಬೇಕಿತ್ತು? ಪ್ರಪಂಚ ಚರಿತ್ರೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಕೃತಿಯಲ್ಲಿ ಏರುಪೇರು, ಎರಡನೇ ಬಾರಿಗೆ ಪ್ರಕೃತಿಯಲ್ಲಿ ಏರುಪೇರು, ಭೂಕಂಪದ ಹಿಸ್ಟ್ರಿ, ಅಂದರೆ ಅರ್ಥಕ್ವೇಕ್ನ ಹಿಸ್ಟ್ರಿ, ಭೂಕಂಪದ ಚರಿತ್ರೆಯನ್ನು ಬೈಬಲಲ್ಲಿ ಇಟ್ಟಿದ್ದಾರೆ. ಏನಕ್ಕೆ ಪ್ರಿಯರೇ? ನಡೆದು ಹೋದ ಘಟನೆಗಳನ್ನು ಏನಕ್ಕೆ ಬರೆಸ್ಬೇಕಿತ್ತು ದೇವರು? ನೋಡಿ ತಿಳ್ಕೋತಾರೆ ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ. ಇನ್ನೂ ಸ್ವಲ್ಪ ಜನ ಇರ್ತಾರೆ, ಕೊನೆವರೆಗೂ ಇವ್ರಿಗೇನು ಸಂಭವಿಸಲ್ಲ, ಲೋಕಾನುಸಾರವಾಗಿ ಜೀವನ ಮಾಡಿ ಹಾಗೆ ಮುಗ್ದೋಗ್ತಾರೆ. ಪ್ರಕೃತಿ ವಿಕೋಪ ಅನ್ನುವಂತಹದ್ದು ಪ್ರಿಯರೇ, ಪ್ರಕೃತಿ ವಿಕೋಪ. ಈಗ ಭೂಕಂಪ ಆಗಿ ಸತ್ರು ಸಾವೇನಾ? ಜೀವ ಹೋಗುತ್ತಾ? ನಮ್ಮ ಆಯುಷ್ಕಾಲ ಮುಗಿದು ಸತ್ರು ಜೀವ ಹೋಗುತ್ತಾ? ಅಂದರೆ ನಮ್ಮ ಆಯುಷ್ಕಾಲ ಮುಗಿದ್ರೂ ಅದು ನಮಗೆ ಪ್ರಳಯನೇ. ಎಷ್ಟೋ ಸತಿ ಪ್ರವಾಹಗಳು ನಮ್ಮ ಜೀವನದಲ್ಲಿ ಬಂದು ಹೋಗ್ತಿರುತ್ತೆ. ಅಂದರೆ ದೇವರು ಕೊಡ್ತಿರ್ತಾರೆ ಸೂಚನೆಗಳು, ಅದು ಪ್ರವಾಹ. ಆಯುಷ್ಕಾಲ ಮುಗಿದ್ರೆ ಪ್ರಳಯ ಆಗುತ್ತೆ. ಆ ಪ್ರಳಯ ಆಗೋಷ್ಟರಲ್ಲಿ ಅದು ಪ್ರಕೃತಿಯ ಮೂಲಕ ಬೇಕಾದರೂ ಆಗಿರ್ಬೋದು, ನಮ್ಮ ಆಯುಷ್ಕಾಲ ಮುಗಿಯುವ ಮೂಲಕ ಬೇಕಾದರೂ ಆಗಿರ್ಬೋದು. ಅಷ್ಟರೊಳಗೆ ನಾವು ದೇವರಿಗಾಗಿ ಜೀವಿಸಬೇಕು ಅನ್ನುವಂಥ ಆಶಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಿದ್ದೀನಿ ಪ್ರಿಯರೇ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಮುಗಿಸ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿ ತಂದೆಯೇ. ಅಪ್ಪ, ನಾವಿವತ್ತು ಸತ್ಯವೇದ ತೆಗಿತಿದ್ದೀವಿ, ಅದರಲ್ಲೊಂದು ವಚನ ಓದ್ತಿದ್ದೀವಿ ಅಂದರೂ ಸಹ ನಮ್ಮ ಆತ್ಮಿಕ ತಂದೆಯಪ್ಪ ಅದಕ್ಕೆ ಕಾರಣವಾಗಿದ್ದಾರೆ. ಅದೇ ಸುವಾರ್ತೆ ಕರ್ನಾಟಕದಲ್ಲಿ ಪ್ರಜ್ವಲಿಸಬೇಕು, ಹರಡಬೇಕು, ಅತಿ ಬೇಗನೆ ಹರಡಬೇಕು ಅನ್ನುವಂಥ ಉದ್ದೇಶದಿಂದ ನಿಮ್ಮ ಮಗ ರಾಮು ಅಣ್ಣವರು ಹಗಲೆನ್ನದೆ ರಾತ್ರಿ ಎನ್ನದೆ ಆ ವಿಚಾರಕ್ಕೆ ಪ್ರಯಾಸ ಪಡ್ತಿದ್ದಾರೆ ತಂದೆಯೇ. ನಮ್ಮನ್ನೂ ಸಹ ಅದಕ್ಕೆ ಅರ್ಹರಾಗಿ ನೀವೇ ಮಾಡಿಯಪ್ಪ. ನಾವು ತಿಳಿದುಕೊಂಡಂತಹ ಈ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಭದ್ರಪಡಿಸಿ ಅದನ್ನು ನಾವು ಇನ್ನೊಬ್ಬರ ಮನಸ್ಸಿನಲ್ಲಿ ಬಿತ್ತುವಂತೆ, ಕೃಷಿ ಮಾಡಿ ಅದನ್ನು ಬೆಳೆಸುವಂತಹ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರ ದೇವ್ರ ಮಕ್ಕಳಿರ, ಇಷ್ಟು ತನಕ ಮನೋಜ್ ಅದ್ಭುತವಾದಂಥ ವಿಷಯಗಳನ್ನು ಮಾತನಾಡಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ತಂದೆಯಾದ ದೇವರು ಮತ್ತು ನನಗೆ ಸಹಾಯಕನಾಗಿ ಆತ್ಮೀಯ ಮಗನನ್ನು ಮನೋಜನನ್ನು ಕೊಟ್ಟಿದ್ದಕ್ಕೋಸ್ಕರ ದೇವರಿಗೆ ವಂದನೆಗಳನ್ನು ನಾನು ಸಮರ್ಪಿಸ್ಕೊಡ್ತೇನೆ. ಯಾಕೆಂದರೆ ಕರ್ನಾಟಕದಲ್ಲಿ ಸತ್ಯವಾದಂಥ ಜ್ಞಾನವನ್ನು ಹರಡಬೇಕು. ಈ ಕರ್ನಾಟಕದಲ್ಲಿ ಸತ್ಯವಾದಂಥ ಜ್ಞಾನವನ್ನು ಹರಡಬೇಕಾದ್ರೆ ಪ್ರತಿಯೊಬ್ಬರು ಮುಂದೆ ಬರಬೇಕು. ಕನ್ನಡ ಭಾಷೆಯಲ್ಲಿ ಮಾತನಾಡುವಂಥ ಯಬ್ಬನಸ್ಥರು ಮುಂದೆ ಬರಬೇಕು. ಯಾಕೆಂದರೆ ಒಬ್ಬರಿಬ್ಬರು ಕಷ್ಟಪಟ್ಟರೆ ಆಗಲ್ಲ. ಅದಕ್ಕೆ ತುಂಬ ಸಂತೋಷವಾಯಿತು. ಯಾಕೆಂದರೆ ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾತನಾಡುವಂಥ ಮಗನನ್ನು ದೇವರು ನನಗೆ ಕೊಟ್ಟಿದ್ದಾರೆ, ಆತ್ಮೀಯ ಮಗನನ್ನು. ಮತ್ತು ದೇವರು ಸ್ತೋತ್ರ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಾಗಿ ಬೆಳಿಬೇಕಂತ ನಾನು ಪ್ರೀತಿಯಿಂದ ದೇವರನ್ನು ನಾನು ಮೊರೆ ಇಡ್ತೀನಿ ಖಂಡಿತವಾಗಿ. ಅದೇ ರೀತಿಯಲ್ಲಿ ಇನ್ನೂ ಯಾರಾದರೂ ವಾಕ್ಯಗಳನ್ನು ಮಾತನಾಡಬೇಕು, ಕಲಿಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗಿ ಕಲೀರಿ. ಖಂಡಿತವಾಗಿ ಕರ್ನಾಟಕದಲ್ಲಿ ಒಳ್ಳೆಯ ಸೇವೆ ಕಾರ್ಯಕ್ರಮಗಳನ್ನು ಮಾಡೋಣ ಪ್ರಿಯರೇ.